Amen. 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 Praise the Lord. Praise the Lord. Praise the Lord. ಕೇಳಿಸ್ತಾ ಇದೆಯಾ ಬ್ರದರ್? ಹೌದು ಕ್ರೈಸ್ತಲ್ಲ. brother. ಓಕೆ, ಸಂತೋಷ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸಮಯದಲ್ಲಿ ನಾವು ಪುನಃ ದೇವರ ಸನ್ನಿಧಿಯಲ್ಲಿ ಇದ್ದುಕೊಂಡು ಆತನ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಕರ್ತನು ಕೊಟ್ಟಂತ ಕೃಪೆಗಾಗಿ ಆತನನ್ನು ನಾವು ಕೊಂಡಾಡುವರಾಗೋಣ. ಆತನು ಈ ಇಡೀ ವಾರ ನಮ್ಮನ್ನು ಕಾಪಾಡಿ ಆತನ ಕೃಪೆಯಿಂದ, ಪ್ರೀತಿಯಿಂದ ಅತ್ಯಧಿಕವಾದಂಥ ಕೃಪೆಯನ್ನು ನೀಡಿ ನಮ್ಮನ್ನು ಬಲಪಡಿಸಿ ಆರೋಗ್ಯ ಕೊಟ್ಟು ನಮ್ಮ ಕುಟುಂಬದವರೆಲ್ಲರನ್ನು ಕಾಪಾಡಿ ಸುರಕ್ಷಿತವಾಗಿಟ್ಟಂತ ನಮ್ಮ ಪರಲೋಕದಲ್ಲಿರುವ ಪ್ರೀತಿಯುಳ್ಳ ತಂದೆಯಾದ ದೇವರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಮಹಿಮೆಯು, ಸ್ತುತಿಯು, ಕೃತಜ್ಞತೆಯು, ಗೌರವವು ಸದಾಕಾಲವು ಸಲ್ಲಲ್ಪಡಲಿ. ಆಮೇನ್. ಹಾಗಾದರೆ ನಾವು ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುವರಾಗೋಣ. ದೇವರ ವಾಕ್ಯ ನಮಗೆ ಜೀವವಾಗಿದೆ. ಅದು ನಮಗೆ ನಿರೀಕ್ಷೆಯನ್ನು ಉಂಟು ಮಾಡುತ್ತದೆ, ನಮಗೆ ಬಲವನ್ನು ಕೊಡುತ್ತದೆ, ಬಿಡುಗಡೆಯನ್ನು ಕೊಡುತ್ತದೆ, ನಮ್ಮನ್ನು ನಿತ್ಯ ಜೀವಕ್ಕೆ ನಡೆಸ್ತದೆ, ನಮ್ಮನ್ನು ಪಾಪದಿಂದ ಕ್ಷಮೆಯನ್ನು ಕೊಡುತ್ತದೆ, ನಮ್ಮನ್ನು ಎಲ್ಲ ತಪ್ಪು ದಾರಿಗಳಿಂದ ಕಾಪಾಡುತ್ತದೆ ಮತ್ತು ಸರಿಯಾದ ದಾರಿಯಲ್ಲಿ ನಮ್ಮನ್ನು ನಡೆಸ್ತದೆ. ಮರಣದಿಂದ ನಮ್ಮನ್ನು ಪುನರುತ್ಥಾನಕ್ಕೆ ನಡೆಸ್ತಾ ಇರ್ತದೆ. ಯಾವಾಗೆಲ್ಲ ತಪ್ಪು ಮಾಡುವಾಗ ವಾಕ್ಯವು ನಮಗೆ ಸರಿಯಾದದನ್ನು ಕಲಿಸ್ತಾ ಇರ್ತದೆ. ವಾಕ್ಯದಲ್ಲಿ ಒಬ್ಬರ ಜೀವಿತಕ್ಕೆ ಬೇಕಾದಂತ ಎಲ್ಲ ಒಳ್ಳೆತನವು ಯಾವಾಗಲೂ ನಮಗೆ ಕೊಡುವಂತದ್ದಾಗಿದೆ. ಹಾಗಾಗಿ ದೇವರ ವಾಕ್ಯವಿಲ್ಲದೆ ನಾವು ಯಾವ ಕಾರಣಕ್ಕೂ ಈ ಭೂಲೋಕದಲ್ಲಿ ಜೀವಿಸಲಿಕ್ಕೆ ಅಸಾಧ್ಯ. ಒಂದು ವೇಳೆ ದೇವರ ಪರಿಜ್ಞಾನವಿಲ್ಲದೆ ಬದುಕುವಂತ ಅನ್ಯ ಜಾತಿಯರಾಗಿದ್ದರೆ ಅವರು ಈ ಲೋಕಕ್ಕನುಸಾರವಾಗಿ ಲೋಕದ ಜ್ಞಾನವನ್ನು ಹೊಂದಿಕೊಂಡು ಈ ಲೋಕದ ಜೀವಿತ ಮಾತ್ರ ಎಂದು ತಿಳಿದುಕೊಂಡು ಅವರು ಈ ಲೋಕದ ಜೀವಿತವನ್ನು ಜೀವಿಸಿ ತಮಗೆ ಇಷ್ಟ ಬಂದ ಹಾಗೆ ಜೀವಿಸಿ ಅಂತ್ಯವನ್ನು ಮಾಡ್ತಾರೆ. ಆದರೆ ಸತ್ಯವಾದಂತ ದೇವರನ್ನು ತಿಳಿದುಕೊಂಡಿರುವಂತ ನಾವುಗಳು ಆತನ ಸತ್ಯವಾದಂತ ವಾಕ್ಯಗಳನ್ನು ತಿಳಿದುಕೊಂಡು ಆತನ ವಾಕ್ಯಕ್ಕೆ ಅನುಗುಣವಾಗಿ ನಡೆಯುವಾಗ ದೇವರು ನಮ್ಮಲ್ಲಿ ಪ್ರಸನ್ನನಾಗಿ ನಮ್ಮ ನಡವಳಿಕೆಗೆ ಸಂತೋಷಪಟ್ಟು ಆತನ ವಾಕ್ಯದಲ್ಲಿ ಏನೆಲ್ಲ ಆತನು ಪ್ರಮಾಣ ಮಾಡಿದ್ದಾರೋ ಅದನ್ನೆಲ್ಲ ನಮ್ಮ ಜೀವಿತದಲ್ಲಿ ಅನುಗ್ರಹಿಸಲಿಕ್ಕೆ ಆತನು ಯಾವಾಗಲೂ ತಯಾರಿರ್ತಾರೆ. ಆಮೇಲೆ ಹಾಗಾದರೆ ನಾವು ಇವತ್ತು ಒಂದು ವಿಷಯದ ಬಗ್ಗೆ ಪಾಠವನ್ನು ಆರಂಭಿಸೋರಾಗೋಣ. ಇದು ಸಹ 1, 2, 3 ವಾರಗಳು ಎಷ್ಟು ದೇವರು ನಮ್ಮನ್ನು ಪ್ರೇರೇಪಿಸ್ತಾರೋ ಅಲ್ಲಿ ತನಕ ನಾವು ಈ ವಿಷಯದ ಬಗ್ಗೆ ಕಲಿತಾ ಹೋಗೋಣ. ಹಲ್ಲೆಲೂಯಾ. ನೋಡಿ, ನಾವು ಅನೇಕ ವಿಷಯಗಳ ಬಗ್ಗೆ ಕಲಿತೇವೆ. ನಿತ್ಯ ಜೀವನದ ಬಗ್ಗೆ ಕಲಿತೇವೆ, ಪಾಪದ ವಿಷಯದ ಬಗ್ಗೆ ಕಲಿತೇವೆ, ಪಶ್ಚಾತ್ತಾಪದ ವಿಷಯದ ಬಗ್ಗೆ ಕಲಿತೇವೆ, ನಂಬಿಕೆ ವಿಷಯದ ಬಗ್ಗೆ ಕಲಿತೇವೆ, ಪ್ರೀತಿಯ ವಿಷಯದ ಬಗ್ಗೆ ಕಲಿತೇವೆ, ಮರಣ ಅಂದ್ರೆ ಏನು, ನರಕ ಅಂದ್ರೆ ಏನು, ಪರಲೋಕ ರಾಜ್ಯ ಅಂದ್ರೆ ಏನು, ದೇವರ ಗುಣಗಳು ಏನು, ದೇವರ ಮಹತಿಶಯಗಳು ಏನು, ಆತನ ಮಹಿಮೆ, ಆತನು ಎಷ್ಟು ದೊಡ್ಡವನು, ಆತನು ಮೊದಲು ಏನ್ ಮಾಡಿದ್ದಾನೆ, ಈ ದಿನಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ, ಮುಂದೆ ಬರುವ ಕಾಲದಲ್ಲಿ ಆತನು ಏನ್ ಮಾಡ್ಲಿಕ್ಕಿದ್ದಾರೆ, ಸೃಷ್ಟಿಯ ಬಗ್ಗೆ, ಹೀಗೆ ಅನೇಕ ವಿಷಯಗಳನ್ನು ನಾವು ಕಲಿತೇವೆ. ಎಲ್ಲ ವಿಷಯಗಳನ್ನು ನಾವು ಕಲಿತು ಕರ್ತನ ವಾಕ್ಯದಲ್ಲಿ ಇರುವಂತ ಎಲ್ಲ ಪರಿಜ್ಞಾನವನ್ನು ದಿನನಿತ್ಯ ನಾವು ಹೊಂದಿಕೊಳ್ಬೇಕೆಂಬುದೇ ಕರ್ತನ ಆಸೆಯಾಗಿದೆ. ಹಾಗಾದರೆ ನಾವು ಕೆಲವು ವಾರಗಳ ಹಿಂದೆಯಿಂದ ವಿಶ್ವಾಸದ ಬಗ್ಗೆ, ನಂಬಿಕೆ ಬಗ್ಗೆ ಕಲಿತಾ ಬಂದಿದ್ದೇವೆ. ಆದರೆ ಇವತ್ತು ದೇವರ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ಏನೆಲ್ಲ ಉಂಟು ಎಂಬುದರ ಬಗ್ಗೆ ನಾವು ಪಾಠವನ್ನು ಕಲಿಯೋರಾಗೋಣ. ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಬ್ರದರ್. ಸರಿ. ದೇವರ ವಾಗ್ದಾನಗಳು ಎಂಬ ವಿಷಯದ ಬಗ್ಗೆ ನಾವು ಕಲಿತಾ ಹೋಗೋಣ. ದೇವರು ಅನೇಕ ಕ್ಷೇತ್ರದಲ್ಲಿ, ಅಂದ್ರೆ ನಮ್ಮ ಜೀವಿತದ ಅನೇಕ ಕ್ಷೇತ್ರದಲ್ಲಿ ಆತನು ಅನೇಕ ವಾಗ್ದಾನಗಳನ್ನು ಮಾಡಿ ಇಟ್ಟಿದ್ದಾರೆ. ಆ ವಾಗ್ದಾನಗಳನ್ನು ನಾವು ಚೆನ್ನಾಗಿ ತಿಳಿದು ಆ ವಾಗ್ದಾನಗಳಿಗೆ ಅನುಗುಣವಾಗಿ ನಡೆದರೆ, ಅಂದ್ರೆ ಆ ವಾಗ್ದಾನಗಳನ್ನು ಹೊಂದಿಕೊಂಡು ನಾವು ಜೀವಿಸುವುದಾದರೆ ನಮ್ಮ ಜೀವಿತವು ಪರಿಪೂರ್ಣವಾಗುವತ್ತ ನಮಗೆ ಸಹಾಯ ಮಾಡ್ತದೆ. ಯಾಕಂದ್ರೆ ಅನೇಕ ವಾಗ್ದಾನಗಳು ನಮಗೆ ಉಂಟೋ ಇಲ್ಲವೋ ಎಂಬ ಒಂದು
ಸಂದೇಹ ನಮ್ಮ ಜೀವಿತದಲ್ಲಿ ಪದೇ ಪದೇ ದುಷ್ಟನು ತಂದಿರಿಸಲಿಕ್ಕೆ ಸಾಧ್ಯತೆ ಉಂಟು. ದೇವರು ನಮ್ಮನ್ನು ಈ ಲೋಕದಿಂದ ಆರಿಸಿ ಪಾಪದಿಂದ ಬೇರ್ಪಡಿಸಿ ನಮ್ಮನ್ನು ಒಂದು ಒಳ್ಳೆ ಜೀವಿತದಲ್ಲಿ ನಡೆಸಬೇಕೆಂಬ ಆತನ ಚಿತ್ತವಾಗಿದೆ. ಒಂದು ಕಾಲದಲ್ಲಿ ನಾವು ಪಾಪದಲ್ಲಿ ಬಿದ್ದಿದ್ದೆವು ಮತ್ತು ಅರಿವು ಇಲ್ಲದವರಾಗಿದ್ದೆವು. ಆದರೆ ಸಮಯ ಪೂರ್ಣವಾದಾಗ ತನ್ನ ಮಗನಾದಂಥ ಯೇಸು ಕ್ರಿಸ್ತನನ್ನು ಈ ಭೂಮಿಗೆ ಕಳುಹಿಸಿ ಆತನ ಮೂಲಕ ಅನೇಕ ವಾಗ್ದಾನಗಳನ್ನು ತನ್ನನ್ನು ನಂಬುವರಿಗೋಸ್ಕರ ದೇವರು ಕರ್ತನಾದ ಯೇಸುವಿನಲ್ಲಿ ತನ್ನ ಮಕ್ಕಳಿಗೋಸ್ಕರ ಇಟ್ಟಿದ್ದಾರೆ, ದೃಢಪಡಿಸಿದ್ದಾರೆ ಎಂಬ ಸತ್ಯವನ್ನು ನಾವು ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಹಾಲೆಲೂಯ. ಅದು ನಮಗೆ ಅವಶ್ಯಕತೆ ಉಂಟು. ಆ ವಾಗ್ದಾನಗಳ ಅಡಿಯಲ್ಲಿ ಅಥವಾ ಆ ವಾಗ್ದಾನಗಳನ್ನು ನಾವು ಹೊಂದಿಕೊಂಡು ಜೀವಿಸದೆ ಹೋದರೆ ನಮ್ಮ ಜೀವಿತದ ಈ ಯಾತ್ರೆಯಲ್ಲಿ ಅನೇಕ ಬಾರಿ ತಪ್ಪಿ ಹೋಗ್ಲಿಕ್ಕೆ, ನಿರಾಶೆ ಆಗ್ಲಿಕ್ಕೆ ಕಾರಣ ಆಗ್ತದೆ. ಮತ್ತು ಸೈತಾನನು ಇದೇ ರೀತಿ ನಮ್ಮನ್ನು ಮೋಸ ಮಾಡ್ತಾ ಇರ್ತಾನೆ. ದೇವರಲ್ಲಿ ಇಟ್ಟಿರುವ ನಂಬಿಕೆಗೆ ಪ್ರತ್ಯುತ್ತರವಾಗಿ ನಮಗೇನು ಸಿಗುವುದಿಲ್ಲ. ನಾವು ಇದೇ ರೀತಿ ನಿರಾಶೆಯಿಂದ ಬದುಕೊಂಡು ನಮ್ಮ ಜೀವಿತವನ್ನು ಎಂಡ್ ಮಾಡಬೇಕು ಅನ್ನೋ ಒಂದು ತಪ್ಪು ಕಲ್ಪನೆ, ಸಂದೇಹವನ್ನು ಪದೇ ಪದೇ ನಮ್ಮ ಜೀವಿತದಲ್ಲಿ ಹಾಕ್ಲಿಕ್ಕೆ ತುಂಬಾ ಚಾನ್ಸಸ್ಗಳಿದ್ದಾವೆ. ಹಾಗಾಗಿ ನಾವು ಕರ್ತನ ವಾಕ್ಯದಲ್ಲಿ ಏನೆಲ್ಲ ಬರೆದಿದೆಯೋ ಆತನ ವಾಗ್ದಾನಗಳ ಬಗ್ಗೆ ಅದನ್ನು ತಿಳಿದುಕೊಂಡು ಹೋಗುತ್ತಾ ಇದ್ದ ಹಾಗೆ ನಮ್ಮ ಜೀವಿತದಲ್ಲಿ ನಿರೀಕ್ಷೆ ಉಂಟಾಗ್ತದೆ. ನಿರೀಕ್ಷೆ ಉಂಟಾದಾಗ ನಾವು ಸಂತೋಷ ಪಡ್ತೀವಿ ಮತ್ತು ಆ ವಾಗ್ದಾನಗಳು ನೆರವೇರ್ಲಿಕ್ಕೆ ಆರಂಭವಾಗ್ತದೆ. ಯಾಕೆಂದ್ರೆ ಆ ವಾಗ್ದಾನಗಳ ಬಗ್ಗೆ ಕಲಿಯುವಾಗ ಅದನ್ನು ನಾವು ನಂಬಲಿಕ್ಕೆ ಆರಂಭಿಸ್ತೀವಿ. ನಂಬುವಾಗ ಆ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನೆರವೇರ್ಲಿಕ್ಕೆ ಆರಂಭಿಸ್ತದೆ. ಯಾಕೆಂದ್ರೆ ನಂಬಿಕೆಯಿಂದಲೇ ನಾವೆಲ್ಲವನ್ನು ಪಡೆದುಕೊಳ್ಳೋರಾಗಿದ್ದೇವೆ. ಪ್ರೈಸ್ ದ ಲಾರ್ಡ್. ಯಾಕೆಂದ್ರೆ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಲಿಕ್ಕೆ ಅಸಾಧ್ಯ ಅಂತ. ಹಾಗಾಗಿ ಈ ವಾಗ್ದಾನಗಳು ನಾವು ನಂಬುವಾಗ ಆ ವಾಗ್ದಾನಗಳು ನಮಗೋಸ್ಕರನೇ ದೇವರಿಟ್ಟಿದ್ದಾರೆ ಎಂಬುವ ವಿಷಯವನ್ನು ನಾವು ಸ್ವೀಕರಿಸುವಾಗ ಆ ವಾಗ್ದಾನಗಳು ಒಂದೊಂದಾಗಿ ನೆರವೇರ್ತಾ ಹೋಗ್ತದೆ. ಆಮೇನ್. ಹಾಗಾದ್ರೆ ನಾವು ವಾಕ್ಯವನ್ನು ಓದುವ. ಕೊರಿಂಥದವರಿಗೆ ಬರೆದ ಎರಡನೇ ಪತ್ರ 1ನೇ ಅಧ್ಯಾಯ ವಾಕ್ಯ 20. ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟಿದ್ದರೂ ಕ್ರಿಸ್ತನಲ್ಲೇ ದೃಢವಾಗುತ್ತವೆ. ಆದ ಕಾರಣ ದೇವರ ಪ್ರಭಾವವು ಪ್ರಕಾಶವಾಗುವುದಕ್ಕೋಸ್ಕರ ಆತನ ಮೂಲಕವಾಗಿ ನಾವು ಆಮೇನ್ ಎಂದು ಹೇಳುತ್ತೇವೆ. ಆಮೇನ್. ಆಮೇನ್. ನೋಡಿ, ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟಿದ್ದರೂ ಕ್ರಿಸ್ತನಲ್ಲೇ ದೃಢವಾಗ್ತವೆ. ಆದ ಕಾರಣ ದೇವರ ಪ್ರಭಾವವು ಪ್ರಕಾಶವಾಗುವುದಕ್ಕೋಸ್ಕರ ಆತನ ಮೂಲಕವಾಗಿ ನಾವು ಆಮೇನ್ ಎಂದು ಹೇಳುತ್ತೇವೆ. ನೋಡಿ, ದೇವರ ವಾಗ್ದಾನಗಳು ನಿಶ್ಚಯವಾಗಿ ನಮಗಾಗಿ ಯೇಸು ಕ್ರಿಸ್ತನಲ್ಲಿ ದೃಢಪಡಿಸಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಎಲ್ಲ ವಾಗ್ದಾನಗಳನ್ನು ದೇವರು ನಿಶ್ಚಯವಾಗಿ ಯೇಸು ಕ್ರಿಸ್ತನಲ್ಲಿ ನಮಗೆ ಅವರು ಏನ್ ಮಾಡಿದ್ದಾರೆ? ದೃಢಪಡಿಸಿದ್ದಾರೆ. ಹಾಗಾಗಿ ಯೇಸು ಕ್ರಿಸ್ತನ ಮೂಲಕ ನಾವು ದೇವರ ಹತ್ತಿರ ಬಂದಾಗ, ದೇವರಿಂದ ನಾವು ನಿರೀಕ್ಷೆಯನ್ನು ಇಟ್ಟಾಗ ನಮಗೆ ಆ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ಒಂದೊಂದಾಗಿ ನೆರವೇರ್ಲಿಕ್ಕೆ ಆರಂಭಿಸ್ತದೆ. ಇದು ದೇವರ ಚಿತ್ತವಾಗಿದೆ. ಆದ ಕಾರಣ ದೇವರ ಪ್ರಭಾವವು ಪ್ರಕಾಶವಾಗಲಿಕ್ಕೆ ಆರಂಭಿಸ್ತದೆ. ಹೇಗೆ? ನಮ್ಮ ಜೀವಿತದಲ್ಲಿ ವಾಗ್ದಾನಗಳು ನೆರವೇರ್ತಾ ಇರುವಾಗ ದೇವರ ಮಹಿಮೆ, ಆತನ ಪ್ರಭಾವವು ನಮ್ಮ ಜೀವಿತದಲ್ಲಿ ಪ್ರಕಾಶವಾಗಲಿಕ್ಕೆ ಆರಂಭಿಸ್ತದೆ. ಆವಾಗ ನಾವು ಆಮೇನ್ ಎಂದು ಹೇಳುವರಾಗ್ತೇವೆ. ಹೌದಲ್ವಾ? ಒಳ್ಳೆ ವಾಕ್ಯಗಳನ್ನು ನಾವು ಎತ್ತಿ ಹೇಳುವಾಗ, ಆಮೇನ್ ಎನ್ನುವಾಗ ಅದು ಹಾಗೇ ನಿಶ್ಚಯವಾಗಿ ನಮ್ಮ ಜೀವಿತದಲ್ಲಿ ನಡೀಲಿಕ್ಕೆ ಆರಂಭಿಸ್ತದೆ. ಅದು ಎಷ್ಟೋ ವಾಗ್ದಾನಗಳನ್ನು ದೇವರು ನಮಗಾಗಿ ಮೊದಲಿನಿಂದಲೇ ತನ್ನ ವಾಕ್ಯದಲ್ಲಿ ಬರೆದು ನಮಗೋಸ್ಕರ ಇಟ್ಟಿದ್ದಾರೆ. ಅದಕ್ಕಾಗಿ ನಾವು ವಾಗ್ದಾನಗಳ ಮೇಲೆ ಆಸೆ ಇಡುವುದು ಒಳ್ಳೆಯದು.
ಯಾಕೆಂದ್ರೆ ವಾಗ್ದಾನ ಒಂದು ಎರಡು ವಿಷಯದ ಬಗ್ಗೆ ಅಲ್ಲ, ಅನೇಕ ವಿಷಯಗಳ ಬಗ್ಗೆ ವಾಗ್ದಾನಗಳು ಬರೆದುಂಟು. ನಮ್ಮ ನಿತ್ಯ ಜೀವಿತದ ಬಗ್ಗೆ, ಈ ಭೂಲೋಕದ ಜೀವಿತದ ಬಗ್ಗೆ, ನಮ್ಮ ಆರೋಗ್ಯದ ಬಗ್ಗೆ, ನಮ್ಮ ಆತ್ಮಿಕ ಜೀವಿತದ ಬಗ್ಗೆ, ನಮ್ಮ ಸೇವೆಯ ಬಗ್ಗೆ, ಎಲ್ಲ ಏರಿಯಾದಲ್ಲೂ, ಎಲ್ಲ ಕ್ಷೇತ್ರದಲ್ಲೂ ಬೇರೆ ಬೇರೆ ರೀತಿಯ ವಾಗ್ದಾನಗಳನ್ನು ದೇವರು ಇಟ್ಟಿದ್ದಾರೆ. ಆಮೇಲೆ ಇನ್ನೊಂದು ವಾಕ್ಯ ನಾವು ಅದರ ಜೊತೆಯಲ್ಲಿ ಓದುವ. ಎಫೆಸದವರಿಗೆ ಬರೆದ ಪತ್ರ 3ನೇ ಅಧ್ಯಾಯ, ಎಫೆಸ 3 ವಾಕ್ಯ 20. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗಾಂತರಕ್ಕೂ ಸ್ತೋತ್ರ. ಆಮೇನ್. ಆಮೇನ್. ನೀವು ಮೊಬೈಲಲ್ಲಿ ಸ್ಕ್ರೀನ್ ನೋಡ್ತಾ ಇದ್ದೀರಾ? ಮೊಬೈಲಲ್ಲಿ ಸ್ಕ್ರೀನ್ ಅಲ್ಲಿ ನೋಡಿ, ವಾಕ್ಯ ಶೇರ್ ಆಗಿದೆಯಾ ನೋಡಿ. ಥ್ಯಾಂಕ್ ಯು ಲಾರ್ಡ್. ಓಕೆ, ವಾಕ್ಯ ನಾನು ಪುನಃ ಓದ್ತೀನಿ. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನು ಮಾಡಲು ದೇವರು ಶಕ್ತರಾಗಿದ್ದಾರೆ. ಅಂತ ಶಕ್ತನಾದ ದೇವರಿಗೆ ನಾವು ಯಾವಾಗಲೂ ಸಭೆಯಲ್ಲಿ ನಾವು ಸೇರುವಾಗ ಯೇಸು ಕ್ರಿಸ್ತನಲ್ಲಿ ಯಾವಾಗಲೂ ತಲತಲಾಂತರಕ್ಕೂ ಯುಗಾಂತರಕ್ಕೂ ಸ್ತೋತ್ರ ಎಂದು ನಾವು ಹೇಳುವರಾಗಬೇಕು. ಆಮೇನ್. ಹಾಗಾದ್ರೆ ನಾವು ನಮ್ಮ ಜೀವಿತದ ಅನೇಕ ಏರಿಯಾದಲ್ಲಿ ನಾವು ಅನೇಕ ವಿಷಯಗಳ ಬಗ್ಗೆ ಪ್ರಾರ್ಥನೆ ಮಾಡ್ತೀವಿ. ಆರೋಗ್ಯ ಆಗಿರ್ಬೋದು, ನಮ್ಮ ಆರ್ಥಿಕ ವ್ಯವಸ್ಥೆಗಳಾಗಿರ್ಬೋದು, ನಮ್ಮ ಮಕ್ಕಳ ಭವಿಷ್ಯವಾಗಿರ್ಬೋದು, ನಮ್ಮ ವಸತಿ ಅಂದ್ರೆ ಮನೆಯ ಬಗ್ಗೆ ಆಗಿರ್ಬೋದು. ಒಳ್ಳೆ ಮನೆ ಬೇಕು, ಸ್ವಂತ ಮನೆ ಬೇಕು. ಮತ್ತೆ ನಮ್ಮ ಭವಿಷ್ಯದಲ್ಲಿ ಇನ್ನಿತರೆ ವಿಷಯಗಳ ಬಗ್ಗೆ ನಾವು ಯಾವಾಗಲೂ ಪ್ರಾರ್ಥನೆಯಲ್ಲಿ ದೇವರ ಹತ್ರ ಬೇಡುವುದುಂಟು. ಹೌದಾ? ಸೊ ಈ ವಾಕ್ಯ ಹೇಳ್ತದೆ, ನಾವು ಕೇಳುವುದಕ್ಕಿಂತ ನಮ್ಮ ಬ್ರೈನಲ್ಲಿ, ನಮ್ಮ ಮನಸ್ಸಿನಲ್ಲಿ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾಗಿ, ಹೆಚ್ಚಿನದಾಗಿ ದೇವರು ನಮಗೋಸ್ಕರ ಮಾಡಲಿಕ್ಕೆ ಯಾವಾಗಲೂ ಶಕ್ತನಾಗಿದ್ದಾರೆ ಎಂಬ ಈ ಸತ್ಯವನ್ನು ನಾವು ಇವತ್ತು ನಮ್ಮ ಮನದಲ್ಲಿ ದೃಢ ಮಾಡಿಕೊಳ್ಳೋಣ. ಆಮೇನ್. ಆತನು ಮನುಷ್ಯರ ತರ ಯೋಚನೆ ಮಾಡುವರಲ್ಲ. ಮನುಷ್ಯನು ಒಬ್ಬರಿಗೆ ವಾಗ್ದಾನ ಮಾಡಿ ಅದರಲ್ಲಿ ತಪ್ಪಿ ಹೋಗುವುದು ಸಹಜ. ಆದರೆ ದೇವರು ತನ್ನ ಮಕ್ಕಳಿಗೋಸ್ಕರ, ತನ್ನನ್ನು ನಂಬುವವರಿಗೋಸ್ಕರ, ತನ್ನನ್ನು ಪ್ರೀತಿಸುವವರಿಗೋಸ್ಕರ ಮಾಡಿದಂತ ವಾಗ್ದಾನಗಳನ್ನು ತಪ್ಪಿಸ್ಲಿಕ್ಕೆ ಅಥವಾ ನೆರವೇರಿಸದೇ ಇರುವುದಕ್ಕೆ ಆತನು ಮನುಷ್ಯರಲ್ಲ. ಆತನು ದೇವರು ಮತ್ತು ನಮ್ಮ ಪ್ರೀತಿಯ ತಂದೆಯಾಗಿದ್ದಾರೆ, ಒಳ್ಳೆಯ ತಂದೆಯಾಗಿದ್ದಾರೆ. ಒಳ್ಳೆಯ ತಂದೆಯು ತನ್ನ ಮಕ್ಕಳಿಗೋಸ್ಕರ ಒಳ್ಳೆಯದನ್ನೇ ಮಾಡುತ್ತಾರೆ ಹೊರತು ಕೆಟ್ಟದನ್ನು ಯಾವಾಗಲೂ ಮಾಡುವುದಿಲ್ಲ. ಕೆಟ್ಟದು ನಮ್ಮ ಜೀವಿತದಲ್ಲಿ ನಡೆಯುತ್ತಾ ಇರುವುದಾದರೆ ಅದಕ್ಕೆ ಅರ್ಥ, ಒಂದು, ನಾವು ಮಾಡಿದ ತಪ್ಪುಗಳಿಗೆ ಅದು ಶಿಕ್ಷೆ ಆಗಿರ್ಬೋದು, ಅಥವಾ ಇನ್ನೊಂದು, ಸೈತಾನನು ಅಂದ್ರೆ ನಮ್ಮ ಶತ್ರು ನಮ್ಮ ಜೀವಿತದಲ್ಲಿ ನಾಶ ಮಾಡ್ತಾ, ನಮ್ಮ ಜೀವಿತದಲ್ಲಿ ನಷ್ಟಗಳನ್ನು ಕೊಡ್ತಾ, ನಮ್ಮ ಜೀವಿತವನ್ನು ಹಾಳು ಮಾಡ್ತಾ ಇರುವಂತ ಸಂಗತಿ ಆಗಿರ್ಬೋದು. ಆದರೆ ದೇವರು ಯಾವುದೇ ಕಾರಣಕ್ಕೂ ತನ್ನ ಮಕ್ಕಳ ಜೀವಿತದಲ್ಲಿ ಕೆಟ್ಟದ್ದು ಎಂಬುದನ್ನು ಯಾವತ್ತೂ ಬಯಸುವುದಿಲ್ಲ. ಆಮೇನ್. ನಂಬ್ತಿರೆಲ್ಲರೂ? ಹಾಲೆಲೂಯಾ, ಆಮೆನ್. ಹಾಲೆಲೂಯಾ. ಹಾಗಾಗಿ ನಾವು ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವಾಗ ಈ ವಾಕ್ಯ ಯಾವಾಗಲೂ ನೆನಪಿರ್ಬೇಕು. ಖಂಡಿತವಾಗಿ ದೇವರು ನಾನು ಕೇಳುವುದಕ್ಕಿಂತ ಹೆಚ್ಚಿನದಾಗಿ ನನಗೋಸ್ಕರ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ, ನನಗೋಸ್ಕರ ಯೋಚನೆ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ, ನನ್ನ ಆರೋಗ್ಯವನ್ನು ನನಗೋಸ್ಕರ ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ, ನನ್ನ ಭವಿಷ್ಯವನ್ನು ನನಗೋಸ್ಕರ ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ, ನನ್ನನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ, ನನ್ನನ್ನು ಎಲ್ಲ ಶತ್ರುಗಳ ಉಪಾಯದಿಂದ ಕಾಪಾಡಲಿಕ್ಕೆ ಶಕ್ತನಾಗಿದ್ದಾನೆ, ನನ್ನನ್ನು ಎಲ್ಲಿಗೂ ಬೀಳಲಿಕ್ಕೆ ನನ್ನನ್ನು ಬಿಡದೆ ನನ್ನನ್ನು ಕಾಪಾಡಲಿಕ್ಕೆ ಶಕ್ತನಾಗಿದ್ದಾನೆ. ನನ್ನ ಜೀವಿತದಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಏಳಿಗೆಯನ್ನು ನೋಡ್ಲಿಕ್ಕೆ ನನಗೆ ದೇವರು ಅದನ್ನು ಸಾಧಿಸಿಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ನನ್ನ ಕುಟುಂಬದ ಎಲ್ಲ ಪರಿಸ್ಥಿತಿಗಳನ್ನು
ಪರಿಸ್ಥಿತಿಗಳನ್ನು ಬದಲಾಯಿಸಿ ಎಲ್ಲ ಪರಿಸ್ಥಿತಿಗಳನ್ನು ಒಳ್ಳೆಯದನ್ನಾಗಿ ಯಶಸ್ಸನ್ನಾಗಿ ಮಾಡಿಕೊಡ್ಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ನನ್ನ ಜೀವಿತದಲ್ಲಿ ನಷ್ಟಗಳಿರುವುದಾದರೆ, ಅನೇಕ ನೋವುಗಳಿರುವುದಾದರೆ, ದಾರಿದ್ರ್ಯಗಳಿರುವುದಾದರೆ ಅದನ್ನೆಲ್ಲ ಹೋಗಲಾಡಿಸಿ ನನ್ನ ಜೀವಿತವನ್ನು ಆಶೀರ್ವದಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಎಂಬುದು ಸತ್ಯವಾಗಿದೆ. ಆಮೇನ್. ನಾನು ಆಮೇನ್ ಎನ್ನುವಾಗಲೆಲ್ಲ ನೀವು ಇದ್ದ ಜಾಗದಲ್ಲಿಯೇ ಆಮೇನ್ ಅಂತ ಹೇಳ್ತಾ ಇರಿ. ನೀವು ಆಮೇನ್ ಎನ್ನುವಾಗಲೆಲ್ಲ ಆತನ ವಾಕ್ಯವು ನಮ್ಮೆಲ್ಲರ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ನೀವೇ ಅದನ್ನು ದೃಢಪಡಿಸುವರಾಗಿದ್ದೀರಿ. ಯಾಕೆಂದ್ರೆ ಕೆಲವೊಂದು ವಾರಗಳ ಹಿಂದೆ ನಾವು ನೋಡಿದ್ದೇವೆ, ನಾವು ವಾಕ್ಯಗಳನ್ನು ಉಚ್ಚರಿಸ್ತಾ ಇರುವಾಗ ನಾವು ಅದನ್ನು ದೇವರ ಮುಂದೆ ಪ್ರಚುರಪಡಿಸುತ್ತೇವೆ, ನಮ್ಮ ನಂಬಿಕೆಯನ್ನು ತೋರಿಸ್ತೇವೆ. ಅದೇ ರೀತಿ ನಾವು ವಾಕ್ಯವನ್ನು ಘೋಷಿಸುವಾಗ ಹಾಗೆ ನಮ್ಮ ಜೀವಿತದಲ್ಲಿ ನಡೆಯುತ್ತದೆ ಎಂಬ ವಿಷಯದ ಬಗ್ಗೆ ನಾವು ಕಲ್ತಿದ್ದೇವೆ ಅಲ್ವಾ? ಹಾಗಾಗಿ ನಾವು ಎಲ್ಲ ಸಲ ವಾಕ್ಯಗಳನ್ನು ಧ್ಯಾನಿಸುವಾಗ, ಅದನ್ನು ಓದುವಾಗ, ಅದನ್ನು ಉಚ್ಚರಿಸುವಾಗ ಆಮೇನ್ ಅಂತ ನಂಬಿಕೆಯಿಂದ ಹೇಳ್ತಾ ಇರುವುದಾದರೆ ಖಂಡಿತವಾಗಿ ಹಾಗೆಯೇ ನಡೆಯುವುದು. ಯಾಕೆ? ವಾಕ್ಯಕ್ಕೆ ಶಕ್ತಿ ಉಂಟು, ಅದು ಸಜೀವವಾದದ್ದು, ಅದು ನಮ್ಮೊಳಗೆ ತೂರಿ ಹೋಗಿ ಕೆಟ್ಟದನ್ನು ತೆಗೆದುಹಾಕಿ ದೇವರ ಒಳ್ಳೆಯ ಕೃಪೆಗಳನ್ನು ನಮ್ಮ ಜೀವಿತದಲ್ಲಿ ಕೊಡುವಂಥದ್ದಾಗಿದೆ, ಫಲವನ್ನು ತರುವಂಥದ್ದಾಗಿದೆ, ಬೆಳಕನ್ನು ಕೊಡುವಂಥದ್ದಾಗಿದೆ, ಆಶೀರ್ವಾದವನ್ನು ಕೊಡುವಂಥದ್ದಾಗಿದೆ, ಪಾಪವನ್ನು ನೀಗಿಸುವಂಥದ್ದಾಗಿದೆ, ದಾರಿದ್ರ್ಯವನ್ನು ನೀಗಿಸುವಂಥದ್ದಾಗಿದೆ, ಸಮಾಧಾನವನ್ನು ಕೊಡುವಂಥದ್ದಾಗಿದೆ, ಬಲವನ್ನು ಕೊಡುವಂಥದ್ದಾಗಿದೆ, ಶಕ್ತಿಯನ್ನು ಕೊಡುವಂಥದ್ದಾಗಿದೆ, ನಿರಾಶೆಯನ್ನು ಕೊಡುವಂಥದ್ದಾಗಿದೆ, ಉಲ್ಲಾಸವನ್ನು ಕೊಡುವಂಥದ್ದಾಗಿದೆ. ಹಾಗಾಗಿ ವಾಕ್ಯಕ್ಕೆ ಶಕ್ತಿ ಉಂಟು, ಯಾಕೆಂದರೆ ವಾಕ್ಯವು ಜೀವವು ಮತ್ತು ಆತ್ಮವೂ ಆಗಿದೆ. ಆಮೇನ್, ಆಮೇನ್, ಹಾಲೆಲೂಯಾ. ಎಸ್, ಥ್ಯಾಂಕ್ ಯು ಜೀಸಸ್. ಅದೇ ರೀತಿ ಇನ್ನೊಂದು ವಾಕ್ಯದಡಿಗೆ ಹೋಗುವ. ಯಾಕೋಬನ ಪತ್ರ, ಯಾಕೋಬನು ಬರೆದ ಪತ್ರ 1ನೇ ಅಧ್ಯಾಯ. ಯಾಕೋಬ 1:16-17. ನನ್ನ ಪ್ರಿಯ ಸಹೋದರರೇ, ಮೋಸ ಹೋಗಬೇಡಿರಿ. ಎಲ್ಲಾ ಒಳ್ಳೆ ದಾನಗಳು, ಕುಂದಿಲ್ಲದ ಎಲ್ಲಾ ವರಗಳು ಮೇಲನಿಂದ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಇಳಿದು ಬರುತ್ತದೆ. ಆತನಲ್ಲಿ ಚಂಚಲತ್ವವೂ ಇಲ್ಲ, ವ್ಯತ್ಯಾಸದ ಸೂಚನೆಯೂ ಇಲ್ಲ. ಆಮೇನ್. ಎಸ್, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನೋಡಿ ವಾಕ್ಯ ಏನ್ ಹೇಳ್ತಾ ಇದೆ? ಪ್ರಿಯರೇ, ಸಹೋದರರೇ, ಮೋಸ ಹೋಗಬೇಡಿರಿ. ನಮಗೆ ವಾಕ್ಯ ಎಚ್ಚರಿಸ್ತಾ ಇದೆ ಯಾವ ವಿಷಯದಲ್ಲಿ ನಾವು ಮೋಸ ಹೋಗಬಾರ್ದಂತೆ. ಯಾವಾಗ ನಮ್ಮ ಜೀವಿತದಲ್ಲಿ ದಾನಗಳು ಅಂದ್ರೆ ಆತನ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನಾವು ಯಾವಾಗ ಪಡ್ಕೊಳ್ಬೇಕು ಅಂತ ಅನ್ಕೊಂಡಿರ್ತೀವಿ, ಆ ವಿಷಯದಲ್ಲಿ ನಾವು ಮೋಸ ಹೋಗ್ಬಾರ್ದು ಅಂತೆ. ಅದು ಹೇಗೆ ಮೋಸ ಹೋಗೋದು? ಏನಂತ ಹೇಳಿದ್ರೆ, ಎಲ್ಲ ಒಳ್ಳೆಯ ದಾನಗಳು, ಇಂಗ್ಲಿಷಲ್ಲಿ ಬರೆದಿದೆ ಎವ್ರಿ ಗುಡ್ ಗಿಫ್ಟ್ ಅಂಡ್ ಎವ್ರಿ ಪರ್ಫೆಕ್ಟ್ ಗಿಫ್ಟ್, ಕುಂದಿಲ್ಲದ ಎಲ್ಲ ವರಗಳು ಮೇಲಿನಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಮಾತ್ರ ನಮ್ಮ ಜೀವಿತದಲ್ಲಿ ಸಿಗ್ತದೆ ಅಂತೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ದುಷ್ಟನು ಅಥವಾ ಸೈತಾನನು ಖಂಡಿತವಾಗಿ ನಮ್ಮ ಜೀವಿತದಲ್ಲಿ ಯಾವುದೇ ಒಳ್ಳೆಯ ದಾನಗಳನ್ನು, ಒಳ್ಳೆಯ ಗಿಫ್ಟ್ಗಳನ್ನು ಕೊಡುವುದೇ ಇಲ್ಲ ಎಂಬುದು ಈ ವಾಕ್ಯದ ಸ್ಪಷ್ಟತೆ. ಅರ್ಥ ಆಗ್ತಿದೆಯಾ? ನೋಡಿ, ಅನೇಕರ ಜೀವಿತದಲ್ಲಿ ಅನೇಕ ಒಳ್ಳೆಯ ದಾನಗಳಿರ್ಬೋದು, ಅನೇಕ ದಾನಗಳಿರ್ಬೋದು. ಆರೋಗ್ಯ ಇರ್ಬೋದು, ಹಣ ಇರ್ಬೋದು, ಸಂಪತ್ತಿರ್ಬೋದು, ಸಂತೋಷಗಳಿರ್ಬೋದು. ಆದರೆ ಯಾವುದೋ ಒಂದು ವಿಷಯದಲ್ಲಿ ಅವರ ಜೀವಿತದಲ್ಲಿ ಕೊರತೆ ಇದ್ದೇ ಇದೆ. ಉದಾಹರಣೆಗೆ, ಇವತ್ತು ಅನೇಕರು ಶ್ರೀಮಂತ ಇದ್ದಾರೆ, ಸಂತೋಷವಾಗಿ ಬಾಳ್ತಾ ಇದ್ದಾರೆ, ಆಸ್ತಿ ಸಂಪತ್ತು ಅವರಿಗೆ ಬೇಕಾದದ್ದು ಎಲ್ಲವೂ ಇದೆ. ಆದರೆ ನಿತ್ಯ ಜೀವ ಅವರಿಗಿಲ್ಲ, ಪಾಪ ಕ್ಷಮೆ ಅವರಿಗಿಲ್ಲ, ಮೋಕ್ಷ ಅವರಿಗಿಲ್ಲ. ಅರ್ಥ ಆಗ್ತಾ ಇದೆಯಾ? ಪರಲೋಕಕ್ಕೆ ಹೋಗುವಂತ ದಾರಿ ಅವರಿಗೆ ಗೊತ್ತಿಲ್ಲ. ನಾಳೆ ಮರಣ ಉಂಟಾದ್ರೆ ಅವರು ಪರಲೋಕಕ್ಕೆ ಹೋಗ್ತಾರೆ, ಅವರು ನಿತ್ಯವಾಗಿ ಬದುಕ್ತಾರೆ ಎಂಬ ಅರಿವು ಅವರಿಗೆ ಇರ್ಲಿಕ್ಕಿಲ್ಲ. ಹಾಗಾದ್ರೆ
ಈ ಒಳ್ಳೆ ದಾನ ಕೇವಲ ದೇವರಿಂದ ಮಾತ್ರ ನಮಗೆ ಸಿಗ್ತದೆ. ಅದೇ ರೀತಿಯಾಗಿ ತನ್ನನ್ನು ನಂಬುವರಾದ ತನ್ನ ಪ್ರೀತಿಯ ಮಕ್ಕಳಿಗೆ ಪ್ರೀತಿಯ ತಂದೆಯು ಪರಲೋಕದಿಂದ ಒಳ್ಳೆಯ ದಾನಗಳನ್ನು, ಅಂದರೆ ನಮ್ಮ ಜೀವಿತಕ್ಕೆ ಬೇಕಾಗಿರುವಂತ ಪ್ರತಿಯೊಂದು ಪ್ರಕಾರದ ದಾನಗಳನ್ನು ಅವರೇ ಮೇಲಿನಿಂದ, ಎಲ್ಲಿಂದ? ಅವರೇ ಪರಲೋಕದಿಂದ ತನ್ನಿಂದ ನಮಗೋಸ್ಕರ ಯಾವಾಗಲೂ ಕೊಡುವರಾಗಿದ್ದಾರೆ ಎಂಬುದು ಈ ವಾಕ್ಯದ ಅರ್ಥವಾಗಿದೆ. ಈ ವಿಷಯದಲ್ಲಿ ನಾವು ಮೋಸ ಹೋಗಬಾರ್ದು. ಯಾವಾಗಲೂ ಒಳ್ಳೆ ದಾನಗಳು ಸೈತಾನನು ನಮಗೆ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಈ ವಾಕ್ಯ ಹೇಳ್ತದೆ, ಎಲ್ಲ ಒಳ್ಳೆಯ ಆಶೀರ್ವಾದಗಳು, ವಾಗ್ದಾನಗಳು ದೇವರಿಂದ, ನಮ್ಮ ಒಳ್ಳೆಯ ತಂದೆಯಿಂದ ಮಾತ್ರ ನಮಗೆ ಸಿಗ್ತದೆ. ಪ್ರೈಸ್ ದ ಲಾರ್ಡ್. ಈ ವಿಷಯವನ್ನು ನಾವು ನಮ್ಮ ಮನದಲ್ಲಿ ಸ್ಪಷ್ಟಪಡಿಸ್ಕೊಳ್ಬೇಕು. ಕೆಲವೊಮ್ಮೆ ನಾವು ಪ್ರಾರ್ಥಿಸುವಾಗ ಈ ದಾನಗಳು ನಮಗೆ ಸಿಗ್ತದೋ ಇಲ್ಲವೋ ಎನ್ನುವಂತ ಸಂದೇಹಗಳಿರ್ತದೆ. ಖಂಡಿತವಾಗಿ ಆ ಸಂದೇಹ ಇರಬಾರ್ದು. ಒಳ್ಳೆ ದಾನಗಳಾಗಿರುವಂತ ಆರೋಗ್ಯ ಅದು ದೇವರಿಂದನೇ ನಮಗೆ ಸಿಗುವುದು. ಸೈತಾನ್ ನಮಗೆ ಆರೋಗ್ಯ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಆತನು ಕೊಡುವುದೇ ಇಲ್ಲ. ನಮ್ಮ ರೋಗ ಗುಣಪಡಿಸುವುದು ಕೇವಲ ದೇವರು ಮಾತ್ರ. ಅದು ಒಳ್ಳೆಯ ದಾನ, ಹೌದಾ? ದಿನನಿತ್ಯಲೂ ಬೇಕಾದಂತ ರೊಟ್ಟಿ, ಬಟ್ಟೆ ಮತ್ತು ವಸತಿ, ಈ ಒಳ್ಳೆಯ ದಾನಗಳನ್ನು ಕೊಡುವುದು ಕರ್ತನು ಮಾತ್ರ. ಅರ್ಥ ಮಾಡ್ಕೊಳ್ಳಿ. ಪ್ರೈಸ್ ದಿ ಲಾರ್ಡ್. ಕುಟುಂಬದಲ್ಲಿ ನೆಮ್ಮದಿ, ಶಾಂತಿ, ಹೊಂದಾಣಿಕೆ, ಒಳ್ಳೆಯ ಸಂಬಂಧ, ಒಗ್ಗಟ್ಟು, ಅದು ಈ ದಾನಗಳು ಕೇವಲ ದೇವರಿಂದ ಮಾತ್ರ ನಮಗೆ ಸಿಗುವಂಥದ್ದು. ಪ್ರೈಸ್ ದಿ ಲಾರ್ಡ್. ಸಂರಕ್ಷಣೆ, ಯಾವುದೇ ಅನಾಹುತ ಅಥವಾ ನಷ್ಟಗಳು ಸಂಭವಿಸಿದಂತೆ ನಮ್ಮನ್ನು ದಿನಾಲು ಸುರಕ್ಷಿತವಾಗಿ ಕಾಪಾಡುವಂತ ಆ ರಕ್ಷಣೆ, ಸಂರಕ್ಷಣೆ ಎಂಬುವ ದಾನವು ಕೇವಲ ನಮ್ಮ ತಂದೆಯಿಂದ ಮಾತ್ರ ನಮಗೆ ಸಿಗ್ತದೆ. ದುಷ್ಟನು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಪ್ರಿಯರೇ, ಇಲ್ಲಿ ಯಾಕೋಬನು ಬರಿತಾ ಇದ್ದಾನೆ ಸಭೆಗೆ, ನೀವು ಮೋಸ ಹೋಗಬಾರ್ದು ಈ ವಿಷಯದಲ್ಲಿ. ಕೇವಲ ಒಳ್ಳೆಯ ದಾನಗಳು ನಮ್ಮ ತಂದೆಯಿಂದ ಮಾತ್ರ ಬರುತ್ತದೆ, ಯಾಕೆಂದ್ರೆ ಅವರು ಒಳ್ಳೆಯವರಾಗಿದ್ದಾರೆ. ಕೆಟ್ಟ ದಾನಗಳು ಸಹ ಅನೇಕವಿದ್ದಾವೆ, ಅದು ನಮಗೆ ಬೇಡ. ಅದು ಕೆಟ್ಟವರು ಕೆಟ್ಟದಿಂದನೇ ಪಡ್ಕೊಳ್ತಾರೆ. ಆದ್ರೆ ಇಲ್ಲಿ ಒಳ್ಳೆಯ ದಾನಗಳ ಬಗ್ಗೆ ಮಾತನಾಡಲ್ಪಟ್ಟಿದೆ. ಹಾಗಾಗಿ ಒಳ್ಳೆ ದಾನಗಳನ್ನು ನಾವು ದೇವರಿಂದ ಅಪೇಕ್ಷಿಸುವುದು ಖಂಡಿತವಾಗಿ ತಪ್ಪಿಲ್ಲ. ಆತನ ವಾಕ್ಯಗಳಿಗೆ ನಾವು ಅನುಗುಣವಾಗಿ ನಡೆಯುತ್ತಾ ಹೋದರೆ, ನಮ್ಮ ಜೀವಿತದಲ್ಲಿ ಆತನ ವಾಕ್ಯಗಳನ್ನು ಪಾಲಿಸುತ್ತಾ ಹೋದರೆ, ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತಾ ಹೋದರೆ, ಖಂಡಿತವಾಗಿ ಆತನ ವಾಗ್ದಾನಗಳನ್ನು ನಮ್ಮ ಜೀವಿತದಲ್ಲಿ ಹೊಂದಿಕೊಂಡು ನಾವು ಒಂದು ಜಯವುಳ್ಳ ಜೀವಿತವನ್ನು ಬದುಕಲಿಕ್ಕೆ ಸಾಧ್ಯ. ಹಾಲೆಲೂಯ. ಇವಾಗ ಮುಂದೆ ನಾವು ನೋಡ್ತಾ ಹೋಗೋಣ. ನಮ್ಮ ಈ ಲೋಕದ ಬದುಕಿನಲ್ಲಿ ಮತ್ತು ಆತ್ಮಿಕವಾದಂಥ ಬದುಕಿನಲ್ಲಿ ಎರಡೂ ಕ್ಷೇತ್ರದಲ್ಲಿಯೂ ಸಹ ದೇವರು ಯಾವಾಗಲೂ ನಮಗೆ ಆಶೀರ್ವದಿಸ್ತಾರೆ. ಆತನ ವಾಗ್ದಾನಗಳು ಇವೆ ಎಂಬುದನ್ನು ಒಂದೊಂದಾಗಿ ನೋಡುವ. ಏನದು? ಈ ಲೋಕದ ಬದುಕಿನಲ್ಲಿ ಮತ್ತು ಆತ್ಮಿಕ ಬದುಕಿನಲ್ಲಿ, ಅಂದ್ರೆ ಸ್ಪಿರಿಚುವಲ್ ಲೈಫ್ ಅಂಡ್ ದಿಸ್ ವರ್ಲ್ಡ್ಲಿ ಲೈಫ್, ಈ ಎರಡು ಕ್ಷೇತ್ರದಲ್ಲಿ ತನ್ನನ್ನು ನಂಬುವಂತ ಮಕ್ಕಳಿಗೆ ದೇವರು ಎಂತೆಂಥ ವಾಗ್ದಾನಗಳನ್ನು ಕೊಟ್ಟಿದ್ದಾರೆ, ಅದನ್ನು ವಾಕ್ಯದಲ್ಲಿ ಬರೆದಿಟ್ಟಿದ್ದಾರೆ ಎಂಬುದನ್ನು ನಾವು ಓದ್ತಾ ಹೋಗೋಣ. ಮೊದಲನೇದಾಗಿ ವಾಕ್ಯ ನೋಡು. ಈ ವಾಕ್ಯ ಎಲ್ಲರಿಗೂ ಗೊತ್ತುಂಟು. ಯೋಹಾನನ ಸುವಾರ್ತೆ 10ನೇ ಅಧ್ಯಾಯ 10ನೇ ವಾಕ್ಯ. ಯೋಹಾನನ ಸುವಾರ್ತೆ 10ನೇ ಅಧ್ಯಾಯ 10ನೇ ವಾಕ್ಯ. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದೆನು. ಆಮೇನ್. ನೋಡಿ, ಇಲ್ಲಿ ಎರಡು ಬಗೆಯ ಜೀವನದ ಬಗ್ಗೆ ಯೇಸು ಮಾತಾಡ್ತಿದ್ದಾರೆ. ಒಂದು ಜೀವವು ಇರಬೇಕೆಂತಲೂ ಮತ್ತು ಅದು ಸಮೃದ್ಧಿಯಾದ ಜೀವನವೂ ಇರಬೇಕೆಂತಲೂ. ಇಂಗ್ಲಿಷಲ್ಲಿ ಓದಿದ್ರೆ ಐ ಹ್ಯಾವ್ ಕಮ್ ದಟ್ ದೇ ಮೈಟ್ ಹ್ಯಾವ್ ಲೈಫ್ ಅಂಡ್ ದಟ್ ದೇ ಮೈಟ್ ಹ್ಯಾವ್ ಇಟ್ ಇನ್ ಗ್ರೇಟ್ ಅಬಂಡೆನ್ಸ್. ಓಕೆ, ಹಾಗಂತ ಹೇಳಿದ್ರೆ ನಮ್ಮ ಈ ಲೋಕದ ಬದುಕಿನಲ್ಲೂ ಮತ್ತು ಆತ್ಮಿಕವಾದಂಥ ಬದುಕಿನಲ್ಲೂ, ಅಂದ್ರೆ ಅದು ನಿತ್ಯ ಜೀವದವರೆಗೂ
ಇವೆರಡು ಬದುಕಿನಲ್ಲೂ ದೇವರು ನಮಗೋಸ್ಕರ ಅನೇಕ ವಾಗ್ದಾನಗಳನ್ನು ಇಟ್ಟಿದ್ದಾರೆ. ಈ ಎರಡು ಬದುಕಿನಲ್ಲೂ, ಈ ಲೋಕದ ಬದುಕು ಮತ್ತು ಆತ್ಮೀಯವಾದಂಥ ಬದುಕು, ಎರಡರಲ್ಲೂ ನಾವು ಅಭಿವೃದ್ಧಿಯನ್ನು ಹೊಂದಿ ಆಶೀರ್ವದಿಸಲ್ಪಟ್ಟು ನಾವು ಜಯವುಳ್ಳವರಾಗಿ ಬದುಕನ್ನು ಬದುಕಬೇಕು ಎಂಬುದು ದೇವರ ಚಿತ್ತವಾಗಿದೆ, ಆತನ ಹಿತವಾಗಿದೆ. ಯಾಕೆಂದ್ರೆ ದುಷ್ಟನು ನಮ್ಮನ್ನು ಈ ಲೋಕದಲ್ಲಿಯೂ ಸಹ ಬದುಕಲಿಕ್ಕೆ ಬಿಡಲ್ಲ, ಆತ್ಮಿಕ ಕ್ಷೇತ್ರದಲ್ಲಿಯೂ ಸಹ ಬದುಕಲಿಕ್ಕೆ ಬಿಡಲ್ಲ. ಈ ಲೋಕದ ವಿಷಯ ಅಂತ ಹೇಳಿದ್ರೆ ರೋಗಗಳನ್ನು ತರಲಿಕ್ಕೆ ಅನುಮತಿಸ್ತಾನೆ, ನಷ್ಟವನ್ನು ಕೊಡ್ತಾನೆ, ಹೌದಾ, ನಮ್ಮನ್ನು ಕೊಲೆ ಮಾಡ್ತಾನೆ, ನಮ್ಮ ಜೀವಿತದಲ್ಲಿರುವಂತ ಒಳ್ಳೆ ದಾನಗಳನ್ನು ಕದ್ಕೊಂಡು ಹೋಗ್ತಾನೆ, ಹಾಳು ಮಾಡ್ತಾನೆ. ಇದು ಆತನ ಕೆಲಸ. ಅದೇ ರೀತಿಯಾಗಿ ಆತ್ಮಿಕ ಬದುಕಿನಲ್ಲಿ ನೋಡುವಾಗ ನಮ್ಮನ್ನು ಪ್ರಾರ್ಥನೆ ಮಾಡ್ಲಿಕ್ಕೆ ಬಿಡುವುದಿಲ್ಲ, ಆಯಾಸ ಅಥವಾ ಇನ್ನಿತರೆ ಚಟುವಟಿಕೆಯಲ್ಲಿ ಬ್ಯುಸಿ ಮಾಡಿಬಿಡ್ತಾನೆ. ದೇವರ ವಾಕ್ಯವನ್ನು ತಿಳಿಲಿಕ್ಕೆ ನಮ್ಮ ಮನಸ್ಸನ್ನು ಮಂಕು ಮಾಡ್ತಾನೆ, ಕತ್ತಲೆಯಲ್ಲಿ ಮುಳುಗಿಸ್ತಾನೆ, ಮತ್ತು ದೇವರ ವಾಕ್ಯವನ್ನು ನಾವು ಕೇಳಿದಾಗ, ಧ್ಯಾನಿಸಿದಾಗ ಅದನ್ನು ಕದ್ದುಕೊಂಡು ಹೋಗ್ತಾನೆ. ನೋಡಿದ್ರ, ಡಿಟ್ಟು ಅಪೋಸಿಟ್ ಆಗಿ ಆತನು ಕೆಲಸ ಮಾಡ್ತಾನೆ. ಆದರೆ ದೇವರು ಏನು, ಯೇಸು ಈ ಬದುಕಿನಲ್ಲಿಯೂ ಮತ್ತು ಆತ್ಮಿಕ ಬದುಕಿನಲ್ಲಿಯೂ ಎರಡು ಕ್ಷೇತ್ರದಲ್ಲಿ ನಾವು ಏನಾಗಬೇಕು, ಸಮೃದ್ಧಿಯಾಗಿ ಇರಬೇಕೆನ್ನೋದು ಆತನ ಆಸೆಯಾಗಿದೆ. ಅದಕ್ಕಾಗಿ ಆತನು ಹೇಳ್ತಾನೆ, ನನ್ನ ಕುರಿಗಳಿಗೆ ಅಂದ್ರೆ ತನ್ನನ್ನು ನಂಬುವಂತ ಮಕ್ಕಳಿಗೆ, ವಿಶ್ವಾಸಿಗಳಿಗೆ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾದಂಥ ಜೀವ ಇರಬೇಕೆಂತಲೂ ಆತನು ಬಂದದ್ದು ಅಂತ ಸ್ಪಷ್ಟವಾಗಿ ನಮಗೆ ಹೇಳ್ತಾರೆ. ಆಮೇನ್. ಓಕೆ, ಇನ್ನೊಂದು ವಾಕ್ಯವನ್ನು ಓದುವ. 3ನೇ ಯೋಹಾನ, ಅಂದ್ರೆ ಯೋಹಾನನು ಬರೆದ 3ನೇ ಪತ್ರ, ಯೋಹಾನನು ಬರೆದ 3ನೇ ಪತ್ರ, ಅಲ್ಲಿ ಒಂದೇ ಅಧ್ಯಾಯ ಇರೋದು, ವಾಕ್ಯ 2. ಓದುವ. 3ನೇ ಯೋಹಾನ 1ನೇ ಅಧ್ಯಾಯ ವಾಕ್ಯ 2. ಪ್ರಿಯನೇ, ನೀನು ಆತ್ಮದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲಾ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ. ಆಮೇನ್. ನೋಡಿ, ಯೇಸುವಿನ ಅಪೊಸ್ತಲರಾದಂತ ಯೋಹಾನನು ತನ್ನ ಸಭೆಗೆ, ಅಲ್ಲಿರುವಂತ ಸಭೆಗೆ ಬರಿತಾನೆ. ಏನಂತ? ಗಾಯನ್ ಎಂಬುವಂತ ಶಿಷ್ಯನಿಗೆ ಬರೀತಾನೆ. ಓಕೆ, ಒಂದು ಸಭೆಯನ್ನು ನಡೆಸ್ತಿರುವಂತ ಗಾಯನು ಎಂಬ ಶಿಷ್ಯನಿಗೆ ಬರೀತಾನೆ. ಏನಂತ ಆಶೀರ್ವದಿಸ್ತಾನೆ? ಪ್ರಿಯನೇ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲ ವಿಷಯದಲ್ಲಿಯೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ. ನೋಡಿ, ಇಂಗ್ಲಿಷ್ ಅಲ್ಲಿ ಹೀಗೆ ಬರೆದಿದೆ, ಅಬೌವ್ ಎವ್ರಿಥಿಂಗ್ ಐ ವಾಂಟ್ ಯು ಟು ಪ್ರಾಸ್ಪರ್ ಅಂಡ್ ಬಿ ಇನ್ ಹೆಲ್ತ್ ಜಸ್ಟ್ ಆಸ್ ಯುವರ್ ಸೋಲ್ ಪ್ರಾಸ್ಪರಸ್. ಅರ್ಥ ಆಗ್ತಿದೆಯಾ? ಆತ್ಮಿಕ ವಿಷಯದಲ್ಲಿ ನಾವು ಎಷ್ಟು ಅಭಿವೃದ್ಧಿ ಹೊಂದಬೇಕು, ಪ್ರಾರ್ಥನೆಯಲ್ಲಿ ಬೆಳಿಬೇಕು, ವಾಕ್ಯದಲ್ಲಿ ಬೆಳಿಬೇಕು, ವಾಕ್ಯವನ್ನು ಬೇರೆಯವರಿಗೆ ಕಲಿಸ್ಬೇಕು, ಪ್ರಚಾರ ಮಾಡಬೇಕು, ಅನೇಕರಿಗೋಸ್ಕರ ಪ್ರಾರ್ಥಿಸಬೇಕು, ಅನೇಕರಿಗೋಸ್ಕರ ಸಹಾಯ ಮಾಡಬೇಕು, ಅನೇಕ ಸೇವೆಯನ್ನು ನಾನು ಮಾಡಬೇಕು, ಆತ್ಮಿಕ ಕ್ಷೇತ್ರದಲ್ಲಿ ನಾನು ಬಲವಾಗಿ ಬೆಳಿಬೇಕು ಅನ್ನೋ ಆಸೆ ಹೇಗೆ ಇಟ್ಕೊಳ್ತೀವೋ ಅದೇ ರೀತಿಯಾಗಿ ಎಲ್ಲ ವಿಷಯದಲ್ಲಿ, ಅಂದ್ರೆ ಆರೋಗ್ಯದಲ್ಲಿ ನಾವು ಸುಕ್ಷೇಮವಾಗಿರ್ಬೇಕು, ನಮ್ಮ ಕುಟುಂಬದಲ್ಲಿ ಸುಕ್ಷೇಮವಾಗಿರ್ಬೇಕು, ನಮ್ಮ ಆರ್ಥಿಕ ಅವಸ್ಥೆಯಲ್ಲಿಯೂ ನಾವು ಸುಕ್ಷೇಮವಾಗಿರ್ಬೇಕು. ಇವೆಲ್ಲ ಎರಡು ಕ್ಷೇತ್ರದಲ್ಲಿ, ಈ ಭೂಲೋಕದ ಜೀವಿತದಲ್ಲಿಯೂ ಹಾಗೆ ಆತ್ಮಿಕ ಜೀವಿತದಲ್ಲಿಯೂ ಎರಡು ಕ್ಷೇತ್ರದಲ್ಲಿಯೂ ನಾವು ಸುಕ್ಷೇಮವಾಗಿ ಇರಬೇಕೆಂಬುದು ಕರ್ತನ ಚಿತ್ತವಾಗಿದೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದೆ ಎಲ್ಲರಿಗೂ? ಹೌದು ಬ್ರದರ್. ಹಾಲೆಲೂಯಾ. ಎಲ್ರಿಗೂ ಅರ್ಥ ಆಗ್ತಿದೆಯಲ್ಲ? ಸಂತೋಷ. ಎಲ್ಲರಿಗೂ ಸ್ಪಷ್ಟವಾಗಿ ಕೇಳಿಸ್ತಾ ಇದೆಯಾ ವಾಕ್ಯ ಎಲ್ಲ? ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ, ಸ್ತೋತ್ರ. ಓಕೆ, ನೋಡಿ, ಯೋಹಾನನ ಹೃದಯದಿಂದ ಬರುವಂತ ಮಾತು ನೋಡಿ, ಎಲ್ಲಾ ವಿಷಯದಲ್ಲಿಯೂ ನಾವು ಸುಕ್ಷೇಮವಾಗಿ ಇರಬೇಕು, ಅಭಿವೃದ್ಧಿಯನ್ನು ಹೊಂದಬೇಕು. ನೋಡಿ, ಇದು ತಕ್ಕಡಿ ಇದ್ದಾಗೆ, ಎರಡು ಕಡೆ ಸಮನಾಗಿರಬೇಕು, ಸಮತೋಲನವಾಗಿರಬೇಕು ಎಂಬುದು ಈ ವಾಕ್ಯದ ಅರ್ಥವಾಗಿದೆ.
ಯಾಕೆ ಅಂತ ಹೇಳಿದ್ರೆ, ಈ ಲೋಕದ ಸಂಬಂಧವಾಗಿ ಯಾವುದೇ ಒಂದು ವಿಷಯದಲ್ಲಿ ನಾವು ಕೊರತೆಯನ್ನು ಅನುಭವಿಸುವಾಗ ಅದು ನಮ್ಮ ಆತ್ಮಿಕ ವಿಷಯಕ್ಕೆ ತೊಂದರೆಯನ್ನು ಪಡಿಸ್ತದೆ, ಅಡ್ಡಿಯನ್ನು ಉಂಟು ಮಾಡುತ್ತದೆ, ಬೀಳಿಸ್ಲಿಕ್ಕೆ ಪ್ರಯತ್ನ ಪಡ್ತದೆ. ಅರ್ಥ ಆಗ್ತಿದೆಯಲ್ಲ? ಅದೇ ರೀತಿಯಾಗಿ ಆತ್ಮಿಕವಾಗಿ ನಾವು ಅಭಿವೃದ್ಧಿಯನ್ನು ಹೊಂದದೆ ಆತ್ಮಿಕವಾಗಿ ನಾವು ಬಲಹೀನರಾಗುವಾಗ ಅದು ನಮ್ಮ ಭೌತಿಕವಾದಂತ ಕ್ಷೇತ್ರದಲ್ಲಿಯೂ ಸಹ ಅದು ತೊಂದರೆಯನ್ನು ಉಂಟು ಮಾಡ್ತದೆ ಎಂಬುದು ನಾವು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಇಲ್ಲ, ವಾಕ್ಯ ಇಲ್ಲ ಅಂತ ಹೇಳಿದ್ರೆ ಜೀವನದಲ್ಲಿ ಸೈತಾನನು ಒಂದೊಂದಾಗಿ ಕೆಲಸ ಮಾಡ್ತಾನೆ. ಯಾಕೆಂದ್ರೆ ನಮಗೆ ಪ್ರಾರ್ಥನೆ ಇಲ್ಲದಿದ್ರೆ ಸುರಕ್ಷತೆ ಇರುವುದಿಲ್ಲ. ಅದಕ್ಕೋಸ್ಕರ ವಾಕ್ಯ ಇದು ಹೇಳ್ತದಲ್ಲ, ನೀವು ಶೋಧನೆಯಿಂದ ಪಾರಾಗೋಸ್ಕರ ನಿರಂತರವಾಗಿ ಪ್ರಾರ್ಥನೆ ಮಾಡಿ. ಶೋಧನೆಯಲ್ಲಿ ಬೀಳದೆ ಇರುವುದಕ್ಕೋಸ್ಕರ ನಿರಂತರವಾಗಿ ಪ್ರಾರ್ಥನೆ ಮಾಡಿ ಅಂತ ವಾಕ್ಯ ಹೇಳುವಾಗ, ಆತ್ಮಿಕ ಏರಿಯಾದಲ್ಲಿ ನಾವು ಬಲಪಡದೇ ಇದ್ದರೆ ನಾವು ಶೋಧಿಸ್ತಾ ನಮ್ಮ ಶರೀರದಲ್ಲಿ ಭೌತಿಕ ಜೀವಿತದಲ್ಲಿ ಬಿದ್ದೋಗ್ಲಿಕ್ಕೆ ಚಾನ್ಸಸ್ ಇರ್ತವೆ, ಅವಸರಗಳಿರ್ತವೆ. ಅದೇ ರೀತಿಯಾಗಿ ನಾವು ಆತ್ಮಿಕವಾಗಿ ಬೆಳೀತಾ ಪ್ರಾರ್ಥನೆಯಲ್ಲಿ ದೃಢವಾಗ್ತಾ ಹೋದಾಗ ಭೌತಿಕ ಏರಿಯಾವು ಬಲಗೊಳ್ಳಿಕ್ಕೆ ಆರಂಭಿಸ್ತದೆ. ಒಂದು ವೇಳೆ ಭೌತಿಕ ಏರಿಯಾದಲ್ಲಿ ಆರೋಗ್ಯ ಸರಿ ಇಲ್ಲ, ಆರೋಗ್ಯ ಕೆಟ್ಟು ಹೋಗಿದೆ ಅಂತ ಹೇಳಿ ಆಸ್ಪತ್ರೆಯಲ್ಲಿ ಮದ್ದಿನಲ್ಲಿ ನಾವು ನಿರಂತರವಾಗಿ ಹೋಗ್ತಾ ಇರುವಾಗ ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಮನಸ್ಸು ಬರಲ್ಲ, ದೇವರ ವಾಕ್ಯವನ್ನು ಧ್ಯಾನಿಸ್ಲಿಕ್ಕೆ ಮನಸ್ಸು ಬರಲ್ಲ, ದೇವರನ್ನು ಪ್ರೀತಿಸ್ಲಿಕ್ಕೆ ಮನಸ್ಸು ಬರಲ್ಲ. ಯಾಕಂದ್ರೆ ನಿರಾಶೆ ಬರುತ್ತೆ, ಸಂದೇಹ ಉತ್ಪತ್ತಿ ಆಗ್ತದೆ ನಮ್ಮ ಜೀವಿತದಲ್ಲಿ. ದೇವರು ಎಲ್ಲಿದ್ದಾರೆ, ಯಾಕೆ ನನ್ನ ಜೀವಿತದಲ್ಲಿ ಬದಲಾವಣೆಗಳನ್ನು ಕೊಡ್ತಾ ಇಲ್ಲ, ಯಾಕೆ ಈ ರೋಗ ಇನ್ನೂ ಸಹ ಇದೆ ಅನ್ನುವ ಸಂಶಯಗಳು ಉಂಟಾಗಿ ನಿರಾಶೆಗಳು ಉಂಟು ಮಾಡ್ತದೆ. ಈ ರೀತಿಯಾಗಿ ಭೌತಿಕ ಕ್ಷೇತ್ರದಲ್ಲಿ ನಾವು ಬಲಹೀನರಾಗುವಾಗ ಆತ್ಮಿಕ ಕ್ಷೇತ್ರದಲ್ಲಿಯೂ ಸಹ ನಾವು ಬಲಹೀನರಾಗ್ತೀವಿ. ಅರ್ಥ ಆಗ್ತಾ ಇದೆಯಾ? ಭೌತಿಕವಾಗಿ ಬಡವರಾಗಿದ್ರೆ, ಆರ್ಥಿಕವಾಗಿ ನಾವು ಕಷ್ಟಗಳನ್ನು ಅನುಭವಿಸ್ತಾ ಇದ್ರೆ, ಸಾಲಗಳಿರುವುದಾದ್ರೆ, ನಮ್ಮ ದಿನನಿತ್ಯದ ಬದುಕಿಗೆ ಬೇಕಾದಷ್ಟು ಆರ್ಥಿಕ ಅವಸ್ಥೆ ಇಲ್ಲದೆ ಇದ್ರೆ ಅದು ಆತ್ಮಿಕ ವ್ಯವಸ್ಥೆಯನ್ನು ಸಹ ಕೆಡಿಸುತ್ತದೆ. ಹೇಗೆ? ಅನೇಕ ಸಾಲಗಳು ನಮ್ಮ ತಲೆಯಲ್ಲಿ ಇರುವಾಗ, ಅನೇಕ ಅವಶ್ಯಕತೆಗಳಿಗೆ ಸಾಕಾಗುವಷ್ಟು ಆರ್ಥಿಕತೆ ನಮ್ಮ ಕೈಯಲ್ಲಿ ಇಲ್ಲದೆ ಇರುವಾಗ ನಮ್ಮ ಆತ್ಮಿಕ ಕ್ಷೇತ್ರವು ಕುಂದಲಿಕ್ಕೆ ಆರಂಭಿಸ್ತದೆ. ಪುನಃ ಅದೇ ನಿರಾಸೆ, ಅದೇ ಸಂದೇಹ ಇವೆಲ್ಲ ಉಂಟಾಗ್ಲಿಕ್ಕೆ ಆರಂಭಿಸ್ತದೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಸೊ ಇದಕ್ಕೆ ಸರಿಸಮಾನವಾಗಿ ಇನ್ನೊಂದು ವಾಕ್ಯವನ್ನು ನಾವು ಜೊತೆಯಲ್ಲಿ ಓದುವ. ಯೇಸು ಸ್ವಾಮಿ ಏನು ಹೇಳಿದ್ದಾರೆ ನೋಡುವ ನಾವು. ಅದಕ್ಕಿಂತ ಮುಂಚಿತವಾಗಿ 2ನೇ ಪೇತ್ರವನ್ನು ಓದುವ. 2ನೇ ಪೇತ್ರನು ಅಂದ್ರೆ ಪೇತ್ರನು ಬರೆದ 2ನೇ ಪತ್ರಿಕೆ, ಪೇತ್ರನು ಬರೆದ 2ನೇ ಪತ್ರಿಕೆ, 2 Peter ಚಾಪ್ಟರ್ 1 ಅಧ್ಯಾಯ 1 ವಾಕ್ಯ 3. ವಾಕ್ಯ 3. ನಮ್ಮನ್ನು ತನ್ನ ಪ್ರಭಾವದಿಂದಲೂ ಗುಣಾತಿಶಯದಿಂದಲೂ ಕರೆದ ದೇವರ ವಿಷಯವಾಗಿ ಯೇಸುವಿನ ದಿವ್ಯ ಶಕ್ತಿಯು ನಮಗೆ ಪರಿಜ್ಞಾನವನ್ನು ಕೊಟ್ಟದ್ದರಲ್ಲಿ ಜೀವಕ್ಕೂ ಭಕ್ತಿಗೂ ಬೇಕಾದದ್ದೆಲ್ಲವೂ ದೊರೆಯುತ್ತೆಂದು ಬಲ್ಲೆವಷ್ಟೇ. ನೋಡಿ, ಯೇಸುವಿನ ದಿವ್ಯ ಶಕ್ತಿಯು ಕೇವಲ ಆತ್ಮಿಕನ ಕ್ಷೇತ್ರದಲ್ಲಿ ಮಾತ್ರ ನಮಗೆ ಬೇಕಾದದ್ದೆಲ್ಲವನ್ನು ಕೊಡಲ್ಲ, ಬದಲಾಗಿ 2 ವಿಷಯದಲ್ಲಿಯೂ ಸಹ, ಅದೇನಂತ ಹೇಳಿದ್ರೆ ಜೀವಕ್ಕೂ ಮತ್ತು ಭಕ್ತಿಗೂ, ಈ 2 ವಿಷಯಕ್ಕೂ ಬೇಕಾದದ್ದೆಲ್ಲವನ್ನು ದೊರಕಿಸಿ ಕೊಡುವಂತ ದಿವ್ಯ ಶಕ್ತಿಯನ್ನು ಹೊಂದಿಕೊಂಡಿದೆ. ಯೇಸುವಿನ ದಿವ್ಯ ಶಕ್ತಿ ಏನ್ ಮಾಡ್ತದೆ? ನಮ್ಮ ಜೀವಿತಕ್ಕೆ ಬೇಕಾಗಿರುವಂತ ಜೀವಕ್ಕೂ ಮತ್ತು ಭಕ್ತಿಗೂ, ಅಂದ್ರೆ ಭೌತಿಕ ಬದುಕಿಗೂ ಮತ್ತು ಆತ್ಮಿಕ ಬದುಕಿಗೂ, ಇವೆರಡೂ ಕ್ಷೇತ್ರದಲ್ಲಿಯೂ ಏನೆಲ್ಲ ಅವಶ್ಯಕತೆ ಇದೆಯೋ ಅವೆಲ್ಲವನ್ನು ದೊರಕಿಸಿ ಕೊಡ್ಲಿಕ್ಕೆ ಅದು ಶಕ್ತವಾಗಿದೆ. ಅಂದ್ರೆ ದೇವರು ನಮ್ಮನ್ನು ಕೇವಲ ಭಕ್ತಿ ಜೀವಿತದಲ್ಲಿ ಮಾತ್ರವಲ್ಲದೆ ನಮ್ಮ ಈ ಭೌತಿಕ ಜೀವಿತಕ್ಕೂ ಬೇಕಾಗಿರುವಂತ ಎಲ್ಲ ಅವಶ್ಯಕತೆಗಳನ್ನು ಒದಗಿಸುವಂತ ದೇವರಾಗಿದ್ದಾರೆ ಎಂಬುದನ್ನು ನಾವು ಖಂಡಿತವಾಗಿ ಮರಿಬಾರದು. ಈ ಸತ್ಯಗಳನ್ನು ನಾವು ನಂಬುವಾಗ, ಎಷ್ಟೆಷ್ಟು ನಾವು ನಂಬುತ್ತಾ ಹೋಗ್ತೀವಿ,
ಆವಾಗ ನಮ್ಮೊಳಗಿರುವಂತ ಸಂದೇಹ ದೂರವಾಗ್ತದೆ, ತಪ್ಪು ಕಲ್ಪನೆ ದೂರವಾಗ್ತದೆ, ಸತ್ಯ ನಮ್ಮೊಳಗೆ ಉಳಿತದೆ. ಆ ಸತ್ಯ ವಾಕ್ಯಕ್ಕೆ ಅನುಗುಣವಾಗಿ ದೇವರ ವಾಗ್ದಾನಗಳು, ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ಇಳಿದು ಬರ್ತದೆ. ವಾಕ್ಯ ಏನು? ಜೀವಕ್ಕೂ ಭಕ್ತಿಗೂ ಬೇಕಾದದ್ದೆಲ್ಲವನ್ನು ನಮ್ಮ ತಂದೆ ನಮಗೋಸ್ಕರ ಕೊಡುತ್ತಾರೆ ಯೇಸು ಕ್ರಿಸ್ತನಲ್ಲಿ ಎಂಬುವ ಸತ್ಯವಾದ ವಾಕ್ಯ ಇಲ್ಲಿ ಬರೆಯಲ್ಪಟ್ಟಿದೆ. ಈ ವಾಕ್ಯವನ್ನು ನಾವು ನಂಬಿ ನಮ್ಮ ಜೀವಿತದಲ್ಲಿ ಏನ್ ಮಾಡಬೇಕು? ದೇವರ ಮುಂದೆ ಹೇಳಿ ಪ್ರಾರ್ಥಿಸಬೇಕು. ತಂದೆ, ಈ ವಾಕ್ಯ ಇಲ್ಲಿ ಬರೆಯಲ್ಪಟ್ಟಿದೆ ಅಪ್ಪ, ನೀನು ನನ್ನ ಜೀವಕ್ಕೂ ನನ್ನ ಭಕ್ತಿಗೂ ಎರಡಕ್ಕೂ ಬೇಕಾದದೆಲ್ಲವನ್ನು ದೊರಕಿಸಿ ಕೊಡುತ್ತೀಯ ಎಂದು ವಾಕ್ಯದಲ್ಲಿ ಬರೆತಿರುವ ಪ್ರಕಾರ ಕರ್ತನೇ, ನನ್ನ ಜೀವಿತದಲ್ಲಿ ಈ ವಾಕ್ಯವನ್ನು ನೆರವೇರಿಸು. ನೋಡಿ, ದೇವರ ಮುಂದೆ ವಾಕ್ಯವನ್ನು ಎತ್ತಿ, ದೇವ, ನಿನ್ನ ಈ ವಾಕ್ಯದ ಪ್ರಕಾರ ನನ್ನ ಜೀವಿತದಲ್ಲಿ ನೆರವೇರ್ಲಿ ಅಂತ ವಾಕ್ಯ ಎತ್ತಿ ಹೇಳುವಾಗ ದೇವರಿಗೆ ಅದಕ್ಕಿಂತ ಮೇಲಾದ ಸಂತೋಷವಿಲ್ಲ. ಯಾಕೆಂದ್ರೆ ದೇವರು ತನ್ನ ವಾಕ್ಯವನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ. ಒಂದು ವಾಕ್ಯ ಬರೆಯಲ್ಪಟ್ಟಿದೆ, ತನ್ನ ನಾಮಕ್ಕಿಂತಲೂ ಹೆಚ್ಚಾಗಿ ತನ್ನ ವಾಕ್ಯವನ್ನು ಇಟ್ಟಿದ್ದೇನೆ ಎಂದು ದೇವರು ಒಂದು ಕಡೆ ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್. ತನ್ನ ವಾಕ್ಯವನ್ನು ಆಧರಿಸುವವನು ಪ್ರತಿಯೊಬ್ಬನು ಆಶೀರ್ವದಿಸಲ್ಪಡ್ತಾನೆ. ಬ್ಲೆಸ್ಸಡ್ ಈಸ್ ಹಿ ಹೂ ಲಿಸನ್ ಅಂಡ್ ಒಬೇ ದ ವರ್ಡ್ ಆಫ್ ಗಾಡ್. ಹೌದಾ? ತನ್ನ ವಾಕ್ಯವನ್ನು ಕೇಳಿ ಅದರಂತೆ ನಡೆದುಕೊಳ್ಳುವನು ಆಶೀರ್ವದಿಸಲ್ಪಟ್ಟವನು ಅಂತ ವಾಕ್ಯದಲ್ಲಿ ಬರೆದಿದೆ. ಹೌದಲ್ವಾ? ಹಾಗಾದ್ರೆ ನಾವು ಆತನ ವಾಕ್ಯವನ್ನು ಎತ್ತಿಕೊಂಡು, ತಂದೆಯೇ, ಈ ವಾಕ್ಯವು ನನ್ನ ಜೀವಿತದಲ್ಲಿ ನೆರವೇರ್ಲಿ ಅಂತ ಪ್ರಾರ್ಥನೆಯಲ್ಲಿ ನಿರಂತರ ಈ ವಾಕ್ಯಗಳನ್ನು ಎತ್ತಿ ಎತ್ತಿ ಹಿಡಿಬೇಕು ನಾವು. ಅದಕ್ಕೋಸ್ಕರ ನಾವು ಈ ಪ್ರಾರ್ಥನೆಯ ಸಮಯದಲ್ಲಿ ಸಿಗುವಂತ ಎಲ್ಲ ವಾಕ್ಯಗಳನ್ನು ಬರೆದಿಟ್ಕೊಂಡು ಆ ವಾಕ್ಯಗಳನ್ನು ಆ ವಾರದಲ್ಲಿ ನಾವು ನಮಗೆ ಸಿಕ್ಕಂತ ಸಮಯದಲ್ಲಿ ಅದನ್ನು ನಾವು ಏನ್ ಮಾಡಬೇಕು? ಅದನ್ನು ಧ್ಯಾನಿಸ್ಬೇಕು, ಅದನ್ನು ಎತ್ತಿ ನಾವು ಪ್ರಾರ್ಥಿಸ್ಬೇಕು. ಯಾಕೆಂದ್ರೆ ವಾಕ್ಯಕ್ಕೆ ಸಕಲ ಕೃಪಾವರಗಳು, ಆಶೀರ್ವಾದಗಳು ವಾಕ್ಯದಲ್ಲಿ ತುಂಬಿದೆ. ವಾಕ್ಯದಲ್ಲಿ ಎಲ್ಲ ಶಕ್ತಿಯೂ ಇದೆ. ವಾಕ್ಯದಲ್ಲಿ ಎಲ್ಲ ಆಶೀರ್ವಾದಗಳು ಅಡಗಿದೆ. ವಾಕ್ಯದಲ್ಲಿ ಎಲ್ಲ ಬಿಡುಗಡೆ ಅಡಗಿದೆ. ವಾಕ್ಯದಲ್ಲಿ ಎಲ್ಲ ಸರ್ವ ಶಾಂತಿ ಸಮಾಧಾನವು, ದೇವರ ಸರ್ವ ಶಾಂತಿ ಸಮಾಧಾನವು ಅಡಗಿದೆ. ಆ ವಾಕ್ಯವನ್ನು ನಾವು ಸ್ವೀಕರಿಸುವಾಗ ನಮ್ಮ ಹೃದಯದಲ್ಲಿ ಅದನ್ನು ನಾವು ಅಕ್ಸೆಪ್ಟ್ ಮಾಡುವಾಗ ಆ ವಾಕ್ಯ ನಮ್ಮಲ್ಲಿ ಕಾರ್ಯ ಮಾಡಲಿಕ್ಕೆ ಆರಂಭಿಸ್ತದೆ. ಯಾಕೆ? ವಾಕ್ಯವು ಸಜೀವವಾದದ್ದು, ಅದು ಕಾರ್ಯವನ್ನು ನಿರ್ವಹಿಸ್ತದೆ. ಪ್ರೈಸ್ ದಿ ಲಾರ್ಡ್. ಅದು ಕಾರ್ಯವನ್ನು ನಿರ್ವಹಿಸ್ತದೆ. ಅದು ಇಬ್ಬಾಯಿ ಕತ್ತಿ ಇದ್ದಾಗೆ. ಎಲ್ಲೆಲ್ಲ ನಷ್ಟಗಳು ಉಂಟು, ದುಷ್ಟನ ಕಾರ್ಯಗಳು ಉಂಟು, ಆ ವಾಕ್ಯ ಅಲ್ಲಿ ಹೋಗುವಾಗ ಅದನ್ನೆಲ್ಲ ಕತ್ತರಿಸಿ ಕೆಟ್ಟದ್ದನ್ನು ಹೊರಗೆ ಹಾಕಿ ಒಳ್ಳೆಯದನ್ನು ಅಲ್ಲಿ ಉತ್ಪಾದಿಸ್ತದೆ. ಅದಕ್ಕೆ ಕಾರ್ಯ ಸಾಧಿಸಲಿಕ್ಕೆ ಶಕ್ತಿ ಇದೆ ವಾಕ್ಯಕ್ಕೆ. ಹಾಗಾಗಿ ವಾಕ್ಯವನ್ನು ದಿನನಿತ್ಯಲು ನಮ್ಮ ಜೀವಿತದಲ್ಲಿ ಮಾಡ್ಬೇಕು? ನಾವು ನಿರಂತರವಾಗಿ ನಾವು ಮೆಡಿಟೇಟ್ ಮಾಡ್ಬೇಕು. ಅದಕ್ಕೋಸ್ಕರ ಯೋಶುವನಿಗೆ ಹೇಳ್ತಾರೆ ದೇವರು, ಜೋಶುವನಿಗೆ ಏನ್ ಹೇಳ್ತಾರೆ ದೇವರು? ಜೋಶುವ 1:8 ಜಸ್ಟ್ ಓದಿ ನಾವು ಬರುವ. ಹಾಲೆಲೂಯಾ. ಜೋಶುವ 1:8 ಹೀಗೆ ಹೇಳ್ತದೆ, ಧರ್ಮಶಾಸ್ತ್ರವು ಅಂದ್ರೆ ಆಗಿನ ಕಾಲದಲ್ಲಿ ಮೋಶೆಯ ಧರ್ಮಶಾಸ್ತ್ರ ಚಾಲ್ತಿಯಲ್ಲಿತ್ತು. ಇವತ್ತು ನಮಗೆ ಕೃಪೆಯು ಸತ್ಯದಿಂದಲೂ ತುಂಬಿದಂತ ಯೇಸು ಕ್ರಿಸ್ತನ ಶಾಸ್ತ್ರವು ಅಂದ್ರೆ ಸುವಾರ್ತೆ ನಮ್ಮ ಕೈಯಲ್ಲಿದೆ. ಆ ಸುವಾರ್ತೆ ಯಾವಾಗಲೂ ನಮ್ಮ ಬಾಯಲ್ಲಿ, ಅಂದ್ರೆ ಯೆಹೋಶುವನಿಗೆ ದೇವರು ಹೇಳ್ತಾರೆ, ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರಲು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡಿ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಸೊ ನೋಡಿ, ಆ ವಾಕ್ಯವು ಕೇವಲ ಪುಸ್ತಕದಲ್ಲಿ ಅಲ್ಲ, ನೋಟ್ಬುಕ್ ಅಲ್ಲಿ ಮಾತ್ರವಲ್ಲ, ನಮ್ಮ ಮೊಬೈಲಲ್ಲಿ ಮಾತ್ರವಲ್ಲ, ಆ ವಾಕ್ಯ ನಮ್ಮ ಬಾಯಲ್ಲಿ ಇರಬೇಕು. ಅದು ಹೃದಯದಲ್ಲಿ ಮಾತ್ರ ಇದ್ದರೆ ಸಾಲದು, ಹೃದಯದಲ್ಲಿ ಇರಬೇಕು ಖಂಡಿತವಾಗಿ. ಆವಾಗಲೇ ಬಾಯಲ್ಲಿ ತರ್ಲಿಕ್ಕಾಗುದು. ನಮ್ಮ ಹೃದಯ ಎಂಬುದು ಅದು ತಿಜೋರಿ ಅಂದ್ರೆ ಒಳ್ಳೆ ವಸ್ತುಗಳನ್ನು ಇಡುವಂತ ಒಂದು ಪೆಟ್ಟಿಗೆ ಇದ್ದಾಗೆ, ಖಜಾನೆ ಇದ್ದಾಗೆ. ಆ ಖಜಾನೆಯಿಂದ ಬಾಯಲ್ಲಿ ತರಬೇಕು. ಬಾಯಲ್ಲಿ ತರುವಾಗ ಅದು ಕಾರ್ಯ ರೂಪಕ್ಕೆ ಬರ್ತದೆ. ಪ್ರೈಸ್ ದಿ ಲಾರ್ಡ್. ಅನೇಕರಿಗೆ ದೇವರ ವಾಕ್ಯದ ಜ್ಞಾನ ಉಂಟು, ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಗೊತ್ತಿಲ್ಲ. ಇಲ್ಲಿ ವಾಕ್ಯ ಎಷ್ಟು ಸ್ಪಷ್ಟವಾಗಿ ಹೇಳ್ತದೆ, ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ.
ಪ್ರೈಸ್ ದಿ ಲಾರ್ಡ್. ನಿನ್ನ ಬಾಯಲ್ಲಿರಲಿ. ವಾಕ್ಯ ಎಲ್ಲಿರ್ಬೇಕು? ಪುಸ್ತಕದಲ್ಲಿ ಅಲ್ಲ, ನೋಟ್ ಪುಸ್ತಕದಲ್ಲಿ ಅಲ್ಲ, ಮೊಬೈಲಲ್ಲಿ ಅಲ್ಲ, ಗೋಡೆ ಮೇಲೆ ಅಲ್ಲ, ಬಾಗಿಲ ಮೇಲೆ ಅಲ್ಲ, ಸ್ಟಿಕ್ಕರ್ ಹಚ್ಚಿಡೋಕಲ್ಲ ವಾಕ್ಯ ಕೊಟ್ಟಿರೋದು. ಅದು ಹಳೆ ಕಾಲದ ಸಿಸ್ಟಮ್. ಅದು ದೇವ್ರು ಹೇಳಿದ್ರು ಹಳೆ ಕಾಲದಲ್ಲಿ ಬಾಗಿಲ ಮೇಲೆ, ಗೋಡೆ ಮೇಲೆ, ಹೌದಾ, ಎಲ್ಲ ಕಡೆ ಅದನ್ನು ಬರೆದಿಡ್ಬೇಕು ಅಂತ. ಇವತ್ತು ಯಹೂದ್ಯರು ಅದೇ ಮಾಡ್ತಾ ಇದ್ದಾರೆ. ಗೋಡೆ ಮೇಲೆ, ಬಾಗಿಲ ಮೇಲೆಲ್ಲ ಹಚ್ಚಿಡ್ತಾರೆ. ಅದೇ ರೀತಿ ಕ್ರೈಸ್ತರು ಸಹ ಅನೇಕರು ಹಚ್ಚಿಡ್ತಾರೆ ಗೋಡೆಯ ಮೇಲೆ, ಬಾಗಿಲ ಮೇಲೆಲ್ಲ. ಹಚ್ಚಿಡೋದು ತಪ್ಪಿಲ್ಲ. ಆದರೆ ಆ ವಾಕ್ಯ ಎಲ್ಲಕ್ಕಿಂತ ಮೇಲಾಗಿ ಬಾಯಲ್ಲಿ ಇರಬೇಕು. ಯಾವಾಗ ವಾಕ್ಯಗಳು ಪದೇ ಪದೇ ಬಾಯಲ್ಲಿ ಬರಲಿಕ್ಕೆ ಆರಂಭಿಸ್ತದೆಯೋ, ನಮ್ಮ ಬಾಯಲ್ಲಿ ಜೀವವು ಮರಣವನ್ನು ಇಟ್ಟಿದ್ದಾರೆ ಕರ್ತನು. ಆ ವಾಕ್ಯವನ್ನು ಬಾಯಲ್ಲಿ ಹೇಳುವಾಗ ಆ ವಾಕ್ಯದಲ್ಲಿರುವ ಜೀವವು ಬಿಡುಗಡೆ ಆಗ್ಲಿಕ್ಕೆ ಆರಂಭಿಸ್ತದೆ. ಯೇಸು ಕ್ರಿಸ್ತನ ನಾಮದಲ್ಲಿ ಜೀವವು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ರೋಗಗಳು ಸೌಖ್ಯವಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ ವಾಕ್ಯದಲ್ಲಿರುವ ಆಶೀರ್ವಾದಗಳು ಬಿಡುಗಡೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬಂಧನಗಳನ್ನು ಆ ವಾಕ್ಯವು ಏನ್ ಮಾಡ್ತದೆ? ಬಿಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ರೋಗಿಯಾಗಿದ್ದರೆ ಆ ವಾಕ್ಯವು ರೋಗಕ್ಕೆ ಸೌಖ್ಯವನ್ನು ಕೊಡಲಿಕ್ಕೆ ಆರಂಭಿಸ್ತದೆ. ನಮಗೆ ತಿಳಿಯದ ಹಾಗೆ ನಮ್ಮ ಜೀವಿತದ ಅನೇಕ ಕ್ಷೇತ್ರದಲ್ಲಿ ಆ ವಾಕ್ಯವು ಏನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಅಂತ ಹೇಳಿದ್ರೆ, ನಮಗೆ ತಿಳಿಯದ ಹಾಗೆ ಅನೇಕ ಬಲಹೀನತೆಗಳನ್ನು ತೆಗೆದು ಹಾಕಿ ನಮ್ಮನ್ನು ಬಲಪಡಿಸುತ್ತಾ ಆತನ ಕೃಪೆಯಲ್ಲಿ ನಡೆಸ್ತದೆ. ಕೃಪೆಯಲ್ಲಿ ನಡೆಸ್ತದೆ ಅಂತ ಹೇಳಿದ್ರೆ, ನಮಗೆ ತಿಳಿಯದ ಹಾಗೆ ಅನೇಕ ವಿಷಯದಲ್ಲಿ ನಮ್ಮನ್ನು, ನಮ್ಮ ಶಕ್ತಿಗೆ ಆಗದೇ ಇರುವಂತ ಕೆಲಸಗಳನ್ನು ಆ ಕೃಪೆಯು ಸಾಧಿಸ್ತಾ ಹೋಗ್ತದೆ. ಆ ಕೃಪೆಯು ನಮಗೆ ಸಾಧಿಸಿಕೊಡುತ್ತಾ ಹೋಗುತ್ತದೆ. ಆ ಕೃಪೆಯೇ ನಮಗೆ ಸಹಾಯ ಮಾಡ್ತಾ ಹೋಗ್ತದೆ. ನಮಗೆ ಆಶ್ಚರ್ಯ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೋಸ್ಕರ ನಮ್ಮ ಕರ್ತವ್ಯ ಆಗದೇ ಇರುವಂತ ಕೆಲಸವನ್ನು ನಮ್ಮ ಕೈ ಶಕ್ತಿಯಿಂದ, ಕಾಲಿನ ಶಕ್ತಿಯಿಂದ, ಶರೀರದ ಶಕ್ತಿಯಿಂದ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಪಡದೆ ನಮ್ಮ ಬಾಯಿಯ ಶಕ್ತಿಯಿಂದ ಪ್ರಯತ್ನ ಪಡಬೇಕು. ಅದೇ ಆತ್ಮಿಕ ಜೀವಿತಕ್ಕೂ ಭೌತಿಕ ಜೀವಿತಕ್ಕೂ ಇರುವಂತ ವ್ಯತ್ಯಾಸ. ಆಮೇನ್. ನೋಡಿ, ಇನ್ನೊಂದು ವಾಕ್ಯಕ್ಕೆ ಬರೋಣ. ಲೂಕ 18:29. ಲೂಕ 18:29. ಲೂಕ 18:29-30. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಲೂಕ 18:29-30. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಹ. ಯಾವನು ದೇವರ ರಾಜ್ಯದ ನಿಮಿತ್ತ ಮನೆಯನ್ನಾಗಲಿ, ಹೆಂಡತಿಯನ್ನಾಗಲಿ, ಅಣ್ಣ ತಮ್ಮಂದಿರನ್ನಾಗಲಿ, ತಂದೆ ತಾಯಿಗಳನ್ನಾಗಲಿ, ಮಕ್ಕಳನ್ನಾಗಲಿ ಬಿಟ್ಟಿರುವನೋ ಅವನಿಗೆ ಈಗಿನ ಕಾಲದಲ್ಲಿ ಅನೇಕ ಪಾಲು ಹೆಚ್ಚಾದವುಗಳು ಸಿಕ್ಕೇ ಸಿಕ್ಕುತ್ತವೆ ಮತ್ತು ಮುಂದಣ ಲೋಕದಲ್ಲಿ ನಿತ್ಯ ಜೀವವು ದೊರೆಯುವುದು ಎಂದು ಹೇಳಿದನು. ನೋಡಿ, ದೇವರ ರಾಜ್ಯದ ನಿಮಿತ್ತ, ಯೇಸು ಕ್ರಿಸ್ತನ ನಿಮಿತ್ತ ನಾವು ಅನೇಕ ವಿಷಯಗಳನ್ನು ನಮ್ಮ ಜೀವಿತದಲ್ಲಿ ಕಳೆದುಕೊಂಡಿರ್ಬೋದು. ಕುಟುಂಬವನ್ನು ಕಳೆದುಕೊಂಡಿರ್ಬೋದು, ನಮ್ಮ ಸಂಪತ್ತನ್ನು ಕಳೆದುಕೊಂಡಿರ್ಬೋದು, ನಮ್ಮ ಆಸೆ ಆಕಾಂಕ್ಷೆಗಳನ್ನು ಕಳೆದುಕೊಂಡಿರ್ಬೋದು, ನಮ್ಮ ಆರೋಗ್ಯ ಕಳೆದುಕೊಂಡಿರ್ಬೋದು, ಹೌದಾ, ನಮ್ಮ ಒಳ್ಳೆಯ ಕಾಲಗಳನ್ನು ನಾವು ಮಿಸ್ ಮಾಡ್ಕೊಂಡಿರ್ಬೋದು, ಹೌದಾ, ಅನೇಕ ನಷ್ಟಗಳನ್ನು ಅನುಭವಿಸಿರ್ಬೋದು ಕರ್ತನ ನಿಮಿತ್ತ. ಆದರೆ ಕರ್ತನ ಅದಕ್ಕೋಸ್ಕರ ವಾಗ್ದಾನ ಏನು ಹೇಳ್ತಾ ಇದ್ದಾರೆ? ಆ ವ್ಯಕ್ತಿಯು, ಇದೆಲ್ಲ ಕಳೆದುಕೊಂಡಂತ ವ್ಯಕ್ತಿಯು ಯಾರಿಗೋಸ್ಕರ? ನನ್ನ ನಿಮಿತ್ತವಾಗಿ, ನನ್ನ ರಾಜ್ಯದ ನಿಮಿತ್ತವಾಗಿ ಇದನ್ನೆಲ್ಲ ನಷ್ಟ ನೀನು ಅನುಭವಿಸಿದ್ದಾದರೆ ಈಗಿನ ಕಾಲದಲ್ಲಿ, ಅಂದ್ರೆ ಇದೇ ಜೀವಿತದಲ್ಲಿ, ಇದೇ ಭೂಮಿಯ ಮೇಲೆ ಅನೇಕ ಪಾಲು ಹೆಚ್ಚಾದವುಗಳು ಆತನಿಗೆ ಸಿಗುತ್ತವೆ. ಇದು ವಾಗ್ದಾನ. ಪ್ರೈಸ್ ದಿ ಲಾರ್ಡ್. ಇದೇ ಕಾಲದಲ್ಲಿ ಆತನಿಗೆ ಹೆಚ್ಚಾದ ಪಾಲುಗಳು ಸಿಕ್ಕುತ್ತವೆ ಮತ್ತು ಮುಂದಣ ಲೋಕದಲ್ಲಿ ನಿತ್ಯ ಜೀವವೂ ದೊರೆಯುವುದು. ಆಮೇನ್. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ವಾಕ್ಯ ಅಂತ ಹೇಳಿದ್ರೆ, ಇವತ್ತು ನಮ್ಮ ಕ್ರಿಸ್ತಿಯ ಮಂಡಲದಲ್ಲಿ ಅನೇಕ ಸಭೆಗಳಲ್ಲಿ ಯೇಸು ಕ್ರಿಸ್ತನನ್ನು ನಂಬುವಂತ ಅನೇಕ ಮಕ್ಕಳು, ವಿಶ್ವಾಸಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ 70, 80, 90% ಹೆಚ್ಚೇ ಹೇಳಬಹುದು,
ಯಾವುದೇ ಸಭೆಗೆ ಹೋಗಿ 80-90% ಹೆಚ್ಚಿನ ವಿಶ್ವಾಸಿಗಳು ಕಷ್ಟದಲ್ಲಿ ಇರುವುದನ್ನು ನಾವು ನೋಡ್ಬೋದು. ಯಾವ ತರದ ಕಷ್ಟಗಳು? ಮೊಟ್ಟ ಮೊದಲನೇದಾಗಿ ಆರ್ಥಿಕವಾದಂತ ಕಷ್ಟದಲ್ಲಿ ಇದ್ದಾರೆ. ನಾನು ಹೇಳ್ತಾ ಇಲ್ಲ ಕೋಟ್ಯಾಧಿಪತಿ ಆಗ್ಬೇಕು ನಾವು, ಹೌದಾ, ಆರಾಮಾದಂತ ಜೀವಿತವನ್ನು ಜೀವಿಸ್ಬೇಕು, ಅದಲ್ಲ ದೇವರ ಚಿತ್ತ. ತನ್ನನ್ನು ಪ್ರೀತಿಸುವ ಪ್ರತಿಯೊಂದು ಮಕ್ಕಳು ರೊಟ್ಟಿಗೆ, ಬಟ್ಟೆಗೆ, ವಸತಿಗೆ ಯಾವ ತೊಂದರೆಯನ್ನು ಅನುಭವಿಸಬಾರದು. ಇದೇ ಅಲ್ವಾ ವಾಕ್ಯ ಹೇಳುವುದು? ಮತ್ತಾಯ 6:31, 32, 33 ಏನ್ ಹೇಳ್ತದೆ? ನೀವೇನು ತಿನ್ಬೇಕು, ಏನು ಕುಡಿಬೇಕು, ಏನು ತೊಟ್ಕೊಳ್ಬೇಕು ಎಂಬುದರ ವಿಷಯ ಬಗ್ಗೆ ನೀವು ಚಿಂತಿಸಬಾರದು ಅಂತ. ಇದೇ ವಿಷಯದಲ್ಲಿ ಇವತ್ತು ಚಿಂತೆಗೊಳಗಾಗಿದ್ದಾರೆ ಅನೇಕ ವಿಶ್ವಾಸಿಗಳು. ಆಗಿದ್ದಾರೆ ಇಲ್ವಾ ಹೇಳಿ? ಆ ವಾಕ್ಯ ಒಮ್ಮೆ ಓದುವ. ಮತ್ತಾಯ 6:25 ಓದುವ. 33 ಸುಧಾ ಸಿಸ್ಟರ್ ಕಡೆಯವರು ಓದಿ 25 ಮತ್ತಾಯನ ಸುವಾರ್ತೆ 6:25-33 ತನಕ. ಈ ವಾಗ್ದಾನಗಳು ನಮಗೋಸ್ಕರ. ಇವತ್ತು ಯಾರು ಕಷ್ಟಪಡ್ತಾ ಇದ್ದಾರೆ ಇದನ್ನು ನಂಬಬೇಕು, ವಿಶ್ವಾಸ ಮಾಡಬೇಕು ಈ ವಾಕ್ಯದ ಮೇಲೆ. ಮತ್ತಾಯ 6:25-33. ಥ್ಯಾಂಕ್ ಯು ಜೀಸಸ್. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 25. ನಮ್ಮ ಪ್ರಾಣಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಆಮೇಲೆ ಅಲ್ಲ, ಊಟಕ್ಕಾಗಿ ಪ್ರಾಣವು ಉಡುಪಿಗಿಂತ ದೇಹವು ಮೇಲಾದುದಲ್ಲವೇ? ಓದಿ 33 ತನಕ ಓದಿ. ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ, ಅವು ಬಿತ್ತುವುದಿಲ್ಲ, ಕುಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ. ಆದಾಗ್ಯೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲಹುತ್ತಾನೆ. ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ? ಚಿಂತೆ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದಾದೀತು? ಇದಲ್ಲದೆ ನೀವು ಉಡುಪಿನ ವಿಷಯದಲ್ಲಿ ಚಿಂತೆ ಮಾಡುವುದೇಕೆ? ಅಡವಿಯ ಹೂಗಳು ಬೆಳೆಯುವ ರೀತಿಯನ್ನು ಯೋಚಿಸಿ ತಿಳಿಯಿರಿ. ಅವು ದುಡಿಯುವುದಿಲ್ಲ, ನೂಲುವುದಿಲ್ಲ. ಆದಾಗ್ಯೂ ಈ ಹೂಗಳಲ್ಲಿ ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸೊಲೊಮೋನನಿಗೆ ಸಹ ಅವನು ತನ್ನ ಸಕಲ ವೈಭವದಿಂದಿರುವಾಗಲೂ ಇರಲಿಲ್ಲವೆಂದು ನಿಮಗೆ ಹೇಳುತ್ತೇನೆ. ಒಂದು ನಿಮಿಷ ನೋಡಿ, 26ನೇ ವಾಕ್ಯ. 25ನೇ ವಾಕ್ಯ ಏನ್ ಹೇಳ್ತದೆ? ನಮ್ಮ ಪ್ರಾಣಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಈ ವಾಗ್ದಾನದ ವಾಕ್ಯ ನಮ್ಮ ಬಾಯಲ್ಲಿ ಎಷ್ಟು ಸಲ ತಗೊಳ್ತೀವಿ? ಇದರ ಬದಲಾಗಿ ನಾವು ಏನ್ ಮಾಡ್ತೀವಿ? ನಮ್ಮ ಅದೇ ಬಾಯಿಂದ ಈ ವಾಕ್ಯವನ್ನು ಹೇಳುವುದರ ಬದಲಾಗಿ ನಮ್ಮ ಜೀವಿತದಲ್ಲಿರುವಂತ ಕಷ್ಟವನ್ನೇ ಜಾಸ್ತಿಯಾಗಿ ಹೇಳುತ್ತೇವೆ. ಅಯ್ಯೋ ಇವಾಗ ಏನ್ ಮಾಡೋದು? ಪರಿಸ್ಥಿತಿಯನ್ನು ನೋಡಿ ಪರಿಸ್ಥಿತಿಯನ್ನೇ ಹೊಗಳ್ತಾ ಇರ್ತೀವಿ ಪದೇ ಪದೇ. ಹೌದಲ್ವಾ? ನೋಡಿ, ಎಷ್ಟು ನಾವು ಪರಿಸ್ಥಿತಿಗಳನ್ನೇ ಹೊಗಳ್ತಾ ಇರ್ತೀವಿ, ಅದೇ ನಮ್ಮ ಜೀವಿತದಲ್ಲಿ ಸಂಭವಿಸ್ತಾ ಇರ್ತದೆ. ದೇವರು ಈ ವಾಗ್ದಾನ ಕೊಟ್ಟಿರುವುದು ಯಾಕೆ? ಡು ನಾಟ್ ವರಿ ಹೇಳಿತಾರ. ಡು ನಾಟ್ ವರಿ. ಈ ಕಾರಣದಿಂದ ನಮ್ಮ ಪ್ರಾಣಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಬೇಕು, ಏನು ಹೊತ್ಕೊಳ್ಬೇಕು, ಎಲ್ಲಿ ವಾಸ ಮಾಡಬೇಕು, ಹೇಗೆ ಮುಂದೆ ಹೋಗ್ಬೇಕು, ಹೇಗೆ ಇದನ್ನು ಪಡೆದುಕೊಳ್ಬೇಕು, ಹೇಗೆ ಆರೋಗ್ಯವನ್ನು ಹೊಂದ್ಕೊಳ್ಬೇಕು, ಹೇಗೆ ಈ ಒಂದು ವಿಷಯಕ್ಕಾಗಿ ನಾನು ಹಣವನ್ನು ಅರೇಂಜ್ ಮಾಡುವುದು, ಇದೆಲ್ಲ ವಿಷಯವಾಗಿ ವಾಕ್ಯವನ್ನು ಎತ್ತಿ ಪ್ರಾರ್ಥನೆಯಲ್ಲಿ ದೇವರ ಮುಂದೆ ಇಡಬೇಕು. ತಂದೆ, ನೀನು ಹೇಳಿದ್ದೀಯಾ, ಈ ವಾಗ್ದಾನ ನನ್ನ ಜೀವಿತದಲ್ಲಿ ನೆರವೇರಿಸು ತಂದೆ. ನಾನು ಈ ವಾಗ್ದಾನಕ್ಕೆ, ಈ ವಾಕ್ಯಕ್ಕೆ ಕೀಳಾಗ್ತೀನಿ ಸ್ವಾಮಿ. ನಾನು ವರಿ ಮಾಡಲ್ಲ. ಇಲ್ಲಿ ಫೇತ್ ತೋರಿಸ್ಬೇಕು. ನೋಡಿ, ನಂಬಿಕೆ ತೋರಿಸದೆ ಈ ವಾಕ್ಯ ಆಕ್ಟಿವ್ ಆಗಲ್ಲ. ಮುಂದೆ ಆಕಾಶದಲ್ಲಿ ಹಾಡುವ ಹಕ್ಕಿಗಳನ್ನು ನೋಡಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ. ಅವು ಏನು? ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜದಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ.
ಅವು ಕೆಲಸ ಮಾಡುವುದಿಲ್ಲ ಅಂತೆ. ಆದಾಗ್ಯೂ ಪರಲೋಕದಲ್ಲಿರೋ ನಿಮ್ಮ ತಂದೆ ಅವುಗಳನ್ನು ಸಾಕಿ ಸಲಹುತ್ತಾನೆ. ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೇ? ಅವುಗಳಿಗಿಂತ ನೀವು ಶ್ರೇಷ್ಠರಲ್ಲವೇ? ಅವುಗಳಿಗಿಂತ ನೀವು ಎಷ್ಟೋ ಶ್ರೇಷ್ಠರು, ನೀವು ಮಕ್ಕಳಾಗಿದ್ದೀರಿ. ಪ್ರೈಸ್ ದ ಲಾರ್ಡ್. ಅರ್ಥ ಮಾಡ್ಕೊಳ್ಳಿ ಈ ವಾಕ್ಯವನ್ನು. ಇದನ್ನು ನಾವು 100% ಟ್ರಸ್ಟ್ ಮಾಡಬೇಕು ಈ ವಾಕ್ಯವನ್ನು. ಆವಾಗ ಈ ವಾಕ್ಯದ ಅದ್ಭುತಗಳು ನಮ್ಮ ಜೀವಿತದಲ್ಲಿ ನಡೆಯುವುದನ್ನು ನಾವು ನೋಡ್ಬೋದು. ದಿನಾಲು ಮೆಡಿಟೇಟ್ ಮಾಡಿ ವಾಕ್ಯಗಳನ್ನು, ದಿನಾಲು ಹಗಲಿರಳು ಈ ವಾಕ್ಯಗಳು ನಮ್ಮ ಬಾಯಲ್ಲಿರಲಿ. ಚಿಂತೆ ಮಾಡಬೇಡಿ. ಹೌದು, ಯೇಸು ಹೇಳಿದ್ದಾರೆ ಚಿಂತೆ ಮಾಡಬೇಡಿ. ಯಾವಾಗೆಲ್ಲ ಚಿಂತೆ ನಮ್ಮ ಮನದಲ್ಲಿ ಬರುತ್ತದೋ, ಟೆನ್ಷನ್ ಬರುತ್ತದೋ, ಡಿಪ್ರೆಷನ್ ಆಗ್ತದೋ, ವರಿಗಳು ಬರ್ತದೋ, ಅವಾಗ ಏನ್ ಮಾಡ್ಬೇಕು? ಈ ವಾಕ್ಯ ಹೇಳ್ಬೇಕು. ಯೇಸು ಹೇಳಿದ್ದಾರೆ ಚಿಂತೆ ಮಾಡಬೇಡಿ. ಚಿಂತೆ ಮಾಡಿ 1 ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದ ಆದಿತು? ಹೌದಾ? ನಮ್ಮ ಹತ್ರ ಸಾಧ್ಯವಿಲ್ಲ ಯೇಸುವೆ. ಯಾವುದು ನಮ್ಮಲ್ಲಿ ಸಾಧ್ಯವಿಲ್ಲವೋ ನಾವು ಅದರ ಬಗ್ಗೆ ಚಿಂತೆ ಮಾಡಬಾರ್ದು. ಅದನ್ನು ಸಾಧಿಸಿ ಕೊಡುವ ದೇವರು ಇರುವಾಗ ನಾವು ಯಾಕೆ ಅದರ ಬಗ್ಗೆ ಚಿಂತೆ ಮಾಡಬೇಕು? ಯಾವಾಗ ನಾವು ಚಿಂತೆ ಮಾಡುವುದನ್ನು ಬಿಟ್ಟು ದೇವರು ನಮಗೋಸ್ಕರ ಸಾಧಿಸಿ ಕೊಡುತ್ತಾರೆ ಎಂದು ನಂಬಿಕೆ ಇಡುವಾಗ ಆತನು ಅದನ್ನು ಸಾಧಿಸಿಕೊಟ್ಟು ಆತನು ಅದರ ಮಹಿಮೆಯನ್ನು ಹೊಂದಿಕೊಳ್ತಾರೆ. ಇದರ ಮುಖಾಂತರ ದೇವರಿಗೆ ಮಹಿಮೆ ಆಗ್ತದೆ. ಆತನಿಗೆ ಮಹಿಮೆ ಆಗ್ಬೇಕಂತಲೇ ತನ್ನ ಮಕ್ಕಳ ಜೀವಿತದಲ್ಲಿ ಅದ್ಭುತಗಳನ್ನು ಆತನು ನಡೆಸ್ತಾ ಇರ್ತಾನೆ. ಪ್ರೈಸ್ ದಿ ಲಾರ್ಡ್. ಈ ರೀತಿಯಾಗಿ ಆತ್ಮೀಯ ಕ್ಷೇತ್ರದಲ್ಲಿ ದೇವರ ರಾಜ್ಯ ಬೆಳಿಲಿಕ್ಕೆ ಆರಂಭವಾಗ್ತದೆ. ಅದ್ಭುತಗಳು ನಡೆಯುವಾಗ ದೇವರ ಸಭೆ ಬೆಳೀತದೆ. ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಯೇಸುವನ್ನು ನಂಬಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಈ ವರದಾನಗಳನ್ನು ಕೊಟ್ಟಿರುವುದು ಸಭೆಗಳಿಗೆ? ಅದ್ಭುತಗಳು, ಚಮತ್ಕಾರಗಳು, ರೋಗ ಸೌಖ್ಯ, ಬಂಧನ ಬಿಡುಗಡೆ ಆಗುವುದು, ದೆವ್ವ ಓಡಿ ಹೋಗುವುದು, ಇವೆಲ್ಲ ಕೃಪಾವರಗಳನ್ನು ಕೊಟ್ಟಿರುವುದೇ ಸಭೆಯನ್ನು ಬೆಳೆಸಲಿಕ್ಕೋಸ್ಕರ. ಯಾಕೆ? ದೇವರಿಗೆ ಗೊತ್ತುಂಟು ಜನರ ಮುಖ್ಯವಾದ ಕಷ್ಟದ ಏರಿಯಾಗಳು ಯಾವುದೆಲ್ಲ ಅಂತ ಗೊತ್ತುಂಟು. ಯೇಸು ಭೂಮಿಗೆ ಬಂದಾಗ ಮೊದಲನೇದಾಗಿ ಹೇಳಿದ್ದೇನು? ನನ್ನನ್ನು ಅಭಿಷೇಕ ಮಾಡಿದ್ದು ಯಾತಕ್ಕಾಗಿ? ಬಡವರಿಗೆ ಸುವಾರ್ತೆಯನ್ನು ಸಾರಲು. ಹೌದಾ? ಲೂಕ 4:17-18 ಹೇಳ್ತದೆ, ನನ್ನನ್ನು ಅಭಿಷೇಕ ಮಾಡಿದ್ದು ಯಾತಕ್ಕಾಗಿ? ಬಡವರಿಗೆ ಸುವಾರ್ತೆಯನ್ನು ಸಾರಲಿಕ್ಕಾಗಿ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ನನ್ನ ಕರ್ತನ ಆತ್ಮವು ನನ್ನ ಮೇಲೆ ಇದೆ. ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಶುಭ ವರ್ತಮಾನ ಅಂತ ಹೇಳಿದ್ರೆ ಕೇವಲ ನಿತ್ಯ ಜೀವ ಮಾತ್ರನಾ? ಒಬ್ಬ ರೋಗಿಯಾಗಿದ್ದಾನೆ, ಒಬ್ಬನು ಹಸಿವಿನಿಂದ ಬಳಲ್ತಾ ಇದ್ದಾನೆ, ಒಬ್ಬನು ಸಾಲದಿಂದ ಬಳಲ್ತಾ ಇದ್ದಾನೆ, ಒಬ್ಬನು ತನ್ನ ಭವಿಷ್ಯದಲ್ಲಿ ಕೆಲಸ ಇಲ್ಲದೆ ಕಷ್ಟದಲ್ಲಿ ಬಳಲ್ತಾ ಇದ್ದಾನೆ, ದಾರಿ ತೋಚದೆ ಡಿಪ್ರೆಷನ್ ಅಲ್ಲಿ ಹೋಗ್ತಾ ಇದ್ದಾನೆ, ಇನ್ನಿತರೆ ಕಷ್ಟಗಳು ಆತನ ಜೀವಿತದಲ್ಲಿ ಇರ್ಬೋದು. ಸೊ ಈ ಎಲ್ಲ ಕಷ್ಟಕ್ಕೂ ಉತ್ತರವಾಗಿರುವುದೇ ಆತನ ಸುವಾರ್ತೆ. ಹೌದಾ? ಬಂಧನದಲ್ಲಿರ್ಬೋದು. ಹೌದಾ? ನೋಡಿ, ಸೆರೆಯವರಿಗೆ ಬಿಡುಗಡೆ ಆಗುವುದನ್ನು ಅದೇ ಸುವಾರ್ತೆ. ಹೌದಾ? ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಅದು ಸುವಾರ್ತೆ. ಮನ ಮುರಿದವರನ್ನು ಬಿಡಿಸುವುದು ಸುವಾರ್ತೆ. ಹೌದಾ? ಇವೆಲ್ಲವನ್ನು ಮಾಡಿಸ್ಲಿಕ್ಕೆ ನನ್ನನ್ನು ಕಳಿಸಿದ್ದಾನೆ ಅಂತ ಯೇಸು ಹೇಳ್ತಾರೆ. ಹಾಗಾದ್ರೆ ಎಲ್ಲ ವಾಗ್ದಾನಗಳು ನಮಗೋಸ್ಕರ ದೇವರು ಇಟ್ಟಿರುವುದು. ಹಾಗಾಗಿ ಯಾವಾಗೆಲ್ಲ ನಾವು ಕಷ್ಟದಲ್ಲಿ ಹೋಗ್ತಾ ಇರುವಾಗ ಈ ವಾಗ್ದಾನಗಳನ್ನು ನಮ್ಮ ಬಾಯಿಯಲ್ಲಿ ಇಟ್ಟುಕೊಂಡು ಪ್ರಾರ್ಥನೆ ಮಾಡಬೇಕು. ಮತ್ತಾಯ 6:28 ಹೇಳ್ತದೆ, ಇದಲ್ಲದೆ ನೀವು ಉಡುಪಿನ ವಿಷಯದಲ್ಲಿ ಚಿಂತೆ ಮಾಡುವುದಕ್ಕೆ ಅಡವಿಯ ಹೂಗಳು ಬೆಳೆಯುವ ರೀತಿಯನ್ನು ಯೋಚಿಸಿ ತಿಳಿಯಿರಿ. ಅವು ದುಡಿಯುವುದಿಲ್ಲ, ನೂಲುವುದಿಲ್ಲ. ಕೆಲವೊಮ್ಮೆ ನಾವು ಅಂದ್ಕೊಳ್ತೀವಿ ನಾವು ದುಡ್ಕೊಂಡು ಮಾತ್ರ ನಾವು ಶ್ರೇಷ್ಠರಾಗ್ಬೋದು. ಖಂಡಿತ ದುಡಿದ್ರೆ ನಮಗೆ ಫಲ ಸಿಗ್ತದೆ, ಅದರಲ್ಲಿ ಏನು ತಪ್ಪಿಲ್ಲ, ಖಂಡಿತವಾಗಿ. ಆದರೆ ಕೆಲವರ ಪರಿಸ್ಥಿತಿಗಳು ಎಷ್ಟು ದುಡಿದ್ರೂ ಸಹ ಅವರ ಕಷ್ಟದಿಂದ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ. ಅವರಿಗೆ ಬೇಕು ಅದ್ಭುತ, ಅಲ್ಲಿ ಮಿರಾಕಲ್ ಆಗ್ಬೇಕು, ಅಲ್ಲಿ ದೇವರ ಕಾರ್ಯ ನಡಿಬೇಕು. ಆವಾಗ ದೇವರಿಗೆ ಮಹಿಮೆ ಆಗ್ತದೆ, ಆತನ ಮಕ್ಕಳ ಜೀವಿತದಲ್ಲಿ ಬದಲಾವಣೆ ಮತ್ತು ಹೆಚ್ಚಳ, ಅಭಿವೃದ್ಧಿ ಆಗ್ತದೆ. ಆವಾಗ ದೇವರಿಗೆ ಇನ್ನಷ್ಟು ಮಹಿಮೆ ಆಗ್ತದೆ. ಆತನ ಮಕ್ಕಳ ಜೀವಿತವು ಬದಲಾದಾಗ ಅನೇಕರಿಗೆ ಅದು ಸಾಕ್ಷಿಯಾಗಿ ನಿಲ್ತದೆ. ಆ ಸಾಕ್ಷಿಯು ಇನ್ನೂ ಅನೇಕರ ಜೀವಿತದಲ್ಲಿ ಪ್ರಭಾವವನ್ನು ಬೀರಲಿಕ್ಕೆ
ಸಾಧ್ಯವಾಗ್ತದೆ. ದಯವಿಟ್ಟು ಈ ವಾಕ್ಯಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡುವ. ನಾವು ಯಾರು ಶಾಪದಲ್ಲಿಯೋ ದಾರಿದ್ರ್ಯದಲ್ಲಿ ಜೀವಿಸಬಾರದು. ಯೇಸು ಕ್ರಿಸ್ತನು ದಾರಿದ್ರ್ಯರನ್ನು ಬಿಡಿಸಿ, ಅಂದ್ರೆ ನಮ್ಮ ಜೀವಿತದಲ್ಲಿರುವ ದಾರಿದ್ರ್ಯವನ್ನು, ಶಾಪವನ್ನು ನೀಗಿಸ್ಲಿಕ್ಕೋಸ್ಕರ ಆತನು ಶಿಲುವೆ ಮೇಲೆ ಮರಣವನ್ನು ಅನುಭವಿಸಿದನು. ಪ್ರೈಸ್ ದಿ ಲಾರ್ಡ್. 29ನೇ ವಾಕ್ಯ, ಆದಾಗ್ಯೂ ಈ ಹೂಗಳಲ್ಲಿ ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸೊಲೊಮೋನನಿಗೆ ಸಹ ಅವನು ತನ್ನ ಸಕಲ ವೈಭವದಿಂದ ಇರುವಾಗಲೂ ಇರಲಿಲ್ಲವೆಂದು ನಿಮಗೆ ಹೇಳುತ್ತೇನೆ. ಅಂದ್ರೆ ಲೋಕದಲ್ಲಿ ಸೊಲೊಮೋನನೇ ಅಷ್ಟು ವೈಭವವನ್ನು ಅನುಭವಿಸಿದಂತ ಶ್ರೇಷ್ಠ ವ್ಯಕ್ತಿ. ಆದ್ರೂ ಕರ್ತನ ಹೇಳ್ತಾ ಇದ್ದಾನೆ, ಈ ಹೊರಗಡೆ ಬೆಳೀತಿರುವಂತಹ ಹೂಗಳನ್ನು ನೋಡುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ಸೊಲೊಮೋನನು ಸಹ ಅಷ್ಟು ಸಿರಿವಂತಿಕೆಯಲ್ಲಿ ಅಷ್ಟು ವೈಭವದಲ್ಲಿ ಬೆಳೆದವನಲ್ಲ. ಅದಕ್ಕಿಂತ ಹೆಚ್ಚಾಗಿ ಹೂವಿಗೆ ದೇವರು ಎಷ್ಟು ವೈಭವದಿಂದ ಬೆಳೆಸ್ತಾ ಇರುವಾಗ ತನ್ನ ಮಕ್ಕಳಿಗೆ ಬಿಟ್ಕೊಡ್ತಾರಾ ಅಂತ ಹೇಳಿ 30ನೇ ವಾಕ್ಯದಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ನಾನು ಈ ವಾಕ್ಯ ಸುವಾರ್ತೆಯನ್ನು ಓದುವಾಗ ಅನೇಕ ಕಡೆ ಯೇಸು ಸ್ವಾಮಿಗೆ ತನ್ನ ಹೃದಯದಲ್ಲಿ ಒಂದು ತೊಂದರೆ ಉಂಟಾದಂತ ಒಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ ನಂಬಿಕೆ. ಪದೇ ಪದೇ ತನ್ನ ಶಿಷ್ಯರಿಗೆ ಅವರು ಈ ರೀತಿಯಾಗಿ ಹೇಳುವುದುಂಟು. ಏನದು? ಎಲೆಯ ಅಲ್ಪ ವಿಶ್ವಾಸಿಗಳೇ, ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ನಮ್ಮಲ್ಲಿರುವ ಅಪನಂಬಿಕೆಯೇ ನಮ್ಮ ಜೀವಿತದಲ್ಲಿರುವಂತ ಅನೇಕ ನಷ್ಟಗಳಿಗೆ, ಕಷ್ಟಗಳಿಗೆ ಅದು ಕಾರಣವಾಗಿದೆ. ನಮ್ಮ ಜೀವಿತದಲ್ಲಿರುವಂತ ಕಷ್ಟ ನಷ್ಟಕ್ಕೆ ಒಂದು ಮುಖ್ಯವಾದ ಕಾರಣ ನಮ್ಮ ಅಪನಂಬಿಕೆ. ಬೋಟಲ್ಲಿ ಶಿಷ್ಯರಿದ್ದಾರೆ, ಯೇಸು ಸ್ವಾಮಿಯೂ ಇದ್ದಾರೆ, ಹೌದಾ? ಬಿರುಗಾಳಿ ಮಳೆ ಬಂದಾಗ ಅವ್ರು ಹೆದರಿದರು. ಪ್ರಾಣ ಹೋಗ್ತದೆ ಎಂಬ ಹೆದರ್ಬಿಟ್ಟು ಅವ್ರು ಯೇಸುವನ್ನು ಎಬ್ಬಿಸ್ತಾರೆ. ನಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿ ಇದ್ದಾರೆ, ನಾವು ಕ್ರಿಸ್ತನನ್ನೇ ನಂಬಿದ್ದೇವೆ. ಆದ್ರೂ ಕಷ್ಟ ಬರುವಾಗ ನಾವು ಏನ್ ಮಾಡ್ತೀವಿ? ಗಲಿಬಿಲಿ ಆಗ್ಲಿಕ್ಕೆ ಆರಂಭಿಸ್ತೀವಿ. ಉತ್ತರ ಏನು? ಯೇಸು ಸ್ವಾಮಿ ಅಲ್ಲೇ ಇದ್ದಾರೆ. ಉತ್ತರ ಏನು? ನಾವು ನಂಬಿಕೆಯನ್ನು ತೋರಿಸ್ಬೇಕು. ಎಷ್ಟೇ ಬಿರುಗಾಳಿ ಹತ್ತಿರವರೆಗೆ ಯಾಕೆ ಬರಲ್ಲ, ಹತ್ತಿರ ಸಹ ಬರ್ಲಿ, ಆದ್ರೆ ನನ್ನನ್ನು ಮಾತ್ರ ಬೀಳಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುವ ದೃಢವಾದ ನಂಬಿಕೆಯನ್ನು ಆತನ ಮುಂದೆ ತೋರಿಸ್ಬೇಕು. ಆವಾಗ ಈ ವಾಕ್ಯಕ್ಕೆ ಒಂದು ಅರ್ಥ ಸಿಗ್ತದೆ. ಏನದು? ನಂಬಿಕೆ ಇಲ್ಲದೆ ಕರ್ತನನ್ನು ಮೆಚ್ಚಿಸ್ಲಿಕ್ಕೆ ಅಸಾಧ್ಯ. ಅದಕ್ಕೋಸ್ಕರ ಯೇಸು ಸ್ವಾಮಿ ಹೇಳ್ತಾರೆ, ಅಲ್ಲೇ ಅಲ್ಪ ವಿಶ್ವಾಸಿಗಳೇ. ಅನೇಕ ಬಾರಿ ಶಿಷ್ಯರಿಗೆ ಬೈದಿದ್ದಾರೆ, ಅಲ್ಪ ವಿಶ್ವಾಸಿಗಳೇ. ನಾವು ಏನು ಮಾಡೋದಕ್ಕಿಂತ ಹೆಚ್ಚಿನದಾಗಿ ಇವತ್ತು ನಮ್ಮ ನಂಬಿಕೆಯನ್ನು ಹೆಚ್ಚಿಸುವ. ಪ್ರೈಸ್ ದಿ ಲಾರ್ಡ್. ನಾವೆಲ್ಲರೂ ಯೇಸು ಸ್ವಾಮಿಯನ್ನು ಹಿಂಬಾಲಿಸಿದ್ದೇವೆ, ನಾವೆಲ್ಲರೂ ಆತನನ್ನು ನಂಬಿದ್ದೇವೆ, ನಾವೆಲ್ಲರೂ ಆತನನ್ನು ಪ್ರೀತಿಸ್ತೇವೆ. ಆದರೆ ಆ ನಂಬಿಕೆ ಅನ್ನುವ ಏರಿಯಾದಲ್ಲಿ ಕಾಣದಿರುವಂತ ಸಂಗತಿಗಳನ್ನು ನಾವು ಏನ್ ಮಾಡ್ಬೇಕು? ಇದೆ ಎಂದು ನಂಬಬೇಕು. ಈ ವಾಕ್ಯಗಳನ್ನು ನಂಬಬೇಕು. ಈ ವಾಕ್ಯಗಳನ್ನು ಹೃದಯದಲ್ಲಿ, ನಮ್ಮ ಬಾಯಲ್ಲಿ ಎತ್ತಿ ಹಿಡಿಯಬೇಕು. ಯೇಸು ಇದ್ದಾನೆ ನನಗೋಸ್ಕರ. ಈ ನನ್ನ ಮುಂದೆ ಬರುತ್ತಿರುವಂತ ಬಿರುಗಾಳಿ ಅದು ಎಷ್ಟೇ ಬಲವಾಗಿರ್ಲಿ ಸಹ ನನ್ನ ಹತ್ತಿರ ಮುಂದೆ ನನ್ನನ್ನು ಬೀಳಿಸ್ಲಿಕ್ಕೆ ಮಾತ್ರ ಅದರಿಂದ ಸಾಧ್ಯವಾಗಲ್ಲ. ಅದೆಷ್ಟು ಬೇಕಾದ್ರೂ ಬೀಸಲಿ, ಆ ಕಷ್ಟ ಎಷ್ಟು ಬೇಕಾದ್ರೂ ನನ್ನನ್ನು ತಟ್ಟಲಿ, ಆದ್ರೆ ನನ್ನನ್ನು ನೆಲಕ್ಕೆ ಉರುಳಿಸ್ಲಿಕ್ಕೆ ಮಾತ್ರ ಅದರಿಂದ ಸಾಧ್ಯವಿಲ್ಲ ಎಂಬ ಸ್ಪಷ್ಟ ನಂಬಿಕೆ ತೋರಿಸುವುದಾದರೆ, ಯೇಸು ಸ್ವಾಮಿ ಆ ಶತಾಧಿಪತಿಗೆ ಹೇಳಿದ್ರಲ್ಲ, ಇಂಥ ನಂಬಿಕೆಯನ್ನು ನಾನು ಇಸ್ರಾಯೇಲ್ ದೇಶದಲ್ಲೇ ನೋಡಿಲ್ಲ ಅಂತ. ಶತಾಧಿಪತಿ ಏನ್ ಹೇಳಿದ್ರು? ಯೇಸುವೇ ಸ್ವಾಮಿ, ನೀನು ನನ್ನ ಮನೆಗೆ ಬರುವಷ್ಟು ಯೋಗ್ಯ ನಾನಲ್ಲ, ನೀನು ಒಂದು ಮಾತು ಹೇಳಿದ್ರೆ ಸಾಕು, ನನ್ನ ಆಳು ಸೌಖ್ಯಗೊಳ್ಳುವನು. ಹೌದಾ? ಅದು ನಂಬಿಕೆ. ಅದು ಎಕ್ಸ್ಟ್ರಾರ್ಡಿನರಿ ನಂಬಿಕೆ. ತನ್ನನ್ನು ನಂಬುವಂತ ಪ್ರತಿಯೊಂದು ಶಿಷ್ಯರಿಂದ, ತನ್ನನ್ನು ನಂಬುವಂತ ಪ್ರತಿಯೊಂದು ವಿಶ್ವಾಸಿಗಳಿಂದ ಬರಬೇಕೆಂಬುದೇ ಯೇಸು ಕ್ರಿಸ್ತನ ಚಿತ್ತವಾಗಿದೆ. ಪ್ರಿಯರೇ, ಯೇಸು ಕ್ರಿಸ್ತನು ಪುನಃ ಭೂಮಿಗೆ ಬಂದಾಗ ಮಾಡುವಂತ ದೊಡ್ಡ ಸವಾಲು, ನಾನು ಪುನಃ ನಂಬಿಕೆಯನ್ನು ಕಾಣುವೆನೋ. ನೋಡಿ, ಸೈತಾನನು ಅಟ್ಯಾಕ್ ಮಾಡುವಂತ ಏರಿಯಾನೇ ನಂಬಿಕೆ. ನಂಬಿಕೆ ಭ್ರಷ್ಟವಾಗುವಂತ ಸಮಯ ಮುಂದಿನ ಕಾಲದಲ್ಲಿ ಬರುತ್ತದೆ ಅಂತ ಪೌಲನು ಥೆಸಲೋನಿಯ ಸಭೆಗೆ ಬರೆದಿದ್ದಾನೆ. ನಂಬಿಕೆ ಭ್ರಷ್ಟವಾಗುವಂತ ಸಮಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮುಂದೆ ಓದುವ 31. ನಾನು ಏನು ಊಟ ಮಾಡಬೇಕು,
ಏನು ಕುಡಿಯಬೇಕು, ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿ. ಅಂದ್ರೆ ನಾವೇನ್ ಮಾಡ್ಬೇಕು? ಏಸು ನನ್ನ ಹತ್ರ, ನನ್ನ ಜೊತೆಯಲ್ಲಿದ್ದಾನೆ. ಏಸು ನನ್ನ ಹೃದಯದಲ್ಲಿದ್ದಾನೆ. ಏಸು ನನ್ನ ಮನೆಯಲ್ಲಿದ್ದಾನೆ. ಏಸು ನನ್ನ ಕುಟುಂಬದಲ್ಲಿದ್ದಾನೆ. ಏಸು ನನ್ನ ಮಾರ್ಗದಲ್ಲಿದ್ದಾನೆ. ಏಸು ನನ್ನ ಕೆಲಸದಲ್ಲಿದ್ದಾನೆ. ಏಸು ನನ್ನ ಆರೋಗ್ಯದ ಸಂಗಡ ಇದ್ದಾನೆ. ಏಸು ನನ್ನ ಭವಿಷ್ಯದಲ್ಲಿದ್ದಾನೆ. ಏಸು ನಾನು ಏನೆಲ್ಲ ಯೋಚನೆ ಮಾಡ್ತೀನೋ ಆ ಎಲ್ಲ ಯೋಚನೆಗಳನ್ನು ಅರಿಯುವವನಾಗಿದ್ದಾನೆ ಎಂಬ ಆ ಸ್ಪಷ್ಟತೆ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಇರಬೇಕು. ಪ್ರೈಸ್ ದಿ ಲಾರ್ಡ್. ಚಿಂತೆಯನ್ನು ಹೋರಾಡಿಸ್ಲಿಕ್ಕೆ ನಾವು ಫೈಟ್ ಮಾಡಬೇಕು. ಚಿಂತೆ ಯಾವಾಗೆಲ್ಲ ಕಾಡ್ತದೋ ಅಲ್ಲಿ ದುಷ್ಟಶಕ್ತಿಗಳಿದ್ದಾವೆ. ಚಿಂತೆಯನ್ನು ತರುವುದೇ ದುಷ್ಟಶಕ್ತಿಗಳು. ಆದರೆ ನಂಬಿಕೆಯನ್ನು ತೋರಿಸುವುದು ಕರ್ತನ ಆತ್ಮನ ಬಲವಾಗಿದೆ. ಆಮೇನ್. ಕರ್ತನ ಆತ್ಮನ ಬಲವನ್ನು ಹೊಂದಿ ನಂಬಿಕೆಯನ್ನು ವ್ಯಕ್ತಪಡಿಸಬೇಕು. ಅದು ಪವಿತ್ರಾತ್ಮನ ಫಲವಾಗಿದೆ. ಹಲ್ಲೆಲೂಯಾ. 32ನೇ ವಾಕ್ಯ. ಈ ತಿನ್ನೋದು ಕುಡಿಯೋದು ಇವೆಲ್ಲದರ ಬಗ್ಗೆ ಚಿಂತೆ ಯಾರು ಮಾಡ್ತಾರಂತೆ? ಅಜ್ಞಾನಿಗಳು ತವಕ ಪಡುತ್ತಾರೆ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆಯಷ್ಟೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಪರಲೋಕದ ತಂದೆಗೆ ತಿಳಿದಿದೆ. ನೋಡಿ, ಇವತ್ತಿಂದ ನಾವು Hallelujah. ಮನಸ್ಸಲ್ಲಿ ದೃಢಪಡಿಸ್ಕೊಳ್ಬೇಕು. ನಮ್ಮ ಹೆಜ್ಜೆ ಹೆಜ್ಜೆಗೂ ಏನೆಲ್ಲ ಅವಶ್ಯಕತೆಗಳಿದ್ದವೋ ಅದೆಲ್ಲ ಪರಲೋಕದ ತಂದೆಗೆ ತಿಳಿದಿದೆ. ಪ್ರೈಸ್ ದಿ ಲಾರ್ಡ್. ಅದೆಲ್ಲವೂ ಆತನಿಗೆ ತಿಳಿದಿದೆ. Praise the Lord. ನೋಡಿ, ನಮ್ಮ ಸ್ವಂತ ಮಕ್ಕಳಿಗೆ ಏನೆಲ್ಲ ಬೇಕೆಂದು ಅವ್ರು ಕೇಳಲ್ಲ. ನಮ್ಗೆ ಅವ್ರಿಗೆ ಗೊತ್ತಿರಲ್ಲ. ನಾವೇ ಅದಕ್ಕೋಸ್ಕರ ಎಲ್ಲ ಅರೇಂಜ್ಮೆಂಟ್ ಮಾಡ್ತೀವಿ. ಅವ್ರದ್ದು ಊಟ, ಬಟ್ಟೆ, ಶಾಲೆ ಫೀಸು, ಒಂದೊಂದು ಅವಶ್ಯಕತೆಗಳನ್ನು ಕಷ್ಟಪಟ್ಟು ನಾವು ಅರೇಂಜ್ ಮಾಡ್ತೀವಿ. ಅವ್ರಿಗೆ ಯಾವ ಚಿಂತೆ ಇರಲ್ಲ. ಕರೆಕ್ಟಾ? ಅದೇ ರೀತಿ ಈ ಆತ್ಮಿಕ ಕ್ಷೇತ್ರದಲ್ಲಿರುವಂತ ನಾವು ವಿಶ್ವಾಸಿಗಳು ಆ ಒಂದು ನಂಬಿಕೆಯ ಫಲವಾಗಿರುವಂತ ಆಶೀರ್ವಾದವನ್ನು ಹೊಂದ್ಕೊಳ್ಳಿಕ್ಕೆ ನಾವು ಅದನ್ನು ಎಕ್ಸ್ಟ್ರಾರ್ಡಿನರಿ ಫೇತ್ ಅಂತ ತೋರಿಸ್ಬೇಕು. ಇದರ ಮುಖಾಂತರ ಯಾರಿಗೆ ಮಹಿಮೆ ಆಗ್ತದೆ ಹೇಳಿ? ಆತನಿಗೆ ಮಹಿಮೆ ಆಗ್ತದೆ ಅಲ್ವಾ? ದೇವರಿಗೆ. ನಾವು ಆತನಿಂದ ಅದ್ಭುತಗಳನ್ನು ಪಡೆದುಕೊಳ್ಳುವಾಗ ಮಹಿಮೆ ಯಾರಿಗೆ? ನಮಗ, ಅವರಿಗೆ? ಪ್ರೈಸ್ ದಿ ಲಾರ್ಡ್. ಆ ಒಂದು ಎಕ್ಸ್ಟ್ರಾರ್ಡಿನರಿ ಫೇತ್ ಅನ್ನು ತೋರಿಸ್ಬೇಕು. ಹಲ್ಲೆಲೂಯಾ. ಆಗದೇ ಇರುವಂತ ಸಂಗತಿಗಳು ಸಹ ಅವಾಗ ಆಗ್ಲಿಕ್ಕೆ ಆರಂಭಿಸ್ತದೆ. ಅಸಾಧ್ಯವಾದದ್ದು ಒಂದೂ ಇಲ್ಲ, ಎಲ್ಲವೂ ಸಾಧ್ಯ ಅಂತ ವಾಕ್ಯ ಹೇಳ್ತದೆ. ವಾಕ್ಯ ಎತ್ತಿ ಹೇಳ್ಬೇಕು. ಅಸಾಧ್ಯವಾದದ್ದು ಒಂದೂ ಇಲ್ಲ. ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿರಿ. ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿರಿ. ದೇವರ ಸಂಗಡ ನಂಬಿದವನಿಗೆ ಎಲ್ಲವೂ ಸಾಧ್ಯ. ನಂಬಿದರೆ ಎಲ್ಲವೂ ಸಾಧ್ಯ. ಎಲ್ಲವೂ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. Praise the Lord. ಹಲ್ಲೆಲೂಯಾ. ಸೊ ಹಾಗಾಗಿ ನಾವು ನಮ್ಮ ನಂಬಿಕೆಯನ್ನು ದೃಢಪಡಿಸ್ಕೊಳ್ತಾ ಹೋಗೋಣ. ನಮ್ಮ ಡ್ಯೂಟಿ ಒಂದೇ. ನಾವೇನ್ ಮಾಡಬೇಕು? ವಾಗ್ದಾನಗಳು ನೆರವೇರ್ಲಿಕ್ಕೆ ಕರ್ತನು ತಯಾರಿದ್ದಾರೆ. ನಾವೇನ್ ಮಾಡಬೇಕು? ನಮ್ಮ ಡ್ಯೂಟಿ ಒಂದೇ. ಮೊದಲು ದೇವರ ರಾಜ್ಯವನ್ನು ಮತ್ತು ಆತನ ನೀತಿ ಅಂತ ಹೇಳಿದ್ರೆ ಆತನ ಪರಿಶುದ್ಧತೆಯನ್ನು, ಆತನ ವಾಕ್ಯಕ್ಕಾಗಿ ನಾವು ತವಕ ಪಡ್ತಾ ಇರ್ಬೇಕು. ನೀತಿ ಅಂದ್ರೆ ಏನು? ಆತನ ವಾಕ್ಯ, ಆತನ ಸತ್ಯ, ಅದೇ ನೀತಿ. ಆತನ ರಾಜ್ಯ ಎಲ್ಲಿದೆ? ವಾಕ್ಯದಲ್ಲಿದೆ. ಆತನ ನೀತಿಯಲ್ಲಿದೆ, ಆತನ ವಾಕ್ಯದಲ್ಲಿದೆ. ಹಾಗಾದ್ರೆ ರಾಜ್ಯವನ್ನು ನೀತಿಯನ್ನು ಹುಡುಕೋದು ಎಲ್ಲಿ? ಆತನ ವಾಕ್ಯದಲ್ಲಿ. ಅದರ ವಾಕ್ಯವನ್ನು ದಿನಾಲು ಹುಡುಕುವಾಗ ಆತನ ರಾಜ್ಯದ ವಿಷಯಗಳು, ಸಂಗತಿಗಳು, ಆತನ ಮಹಿಮೆಯ ವಿಷಯಗಳು ಎಲ್ಲ ತಿಳಿಲಿಕ್ಕೆ ಆರಂಭಿಸ್ತದೆ. ಆತನ ಸತ್ಯತೆ, ಆತನ ನೀತಿ, ಆತನ ಪರಿಶುದ್ಧತೆ, ಆತನ ಇಚ್ಛೆಗಳು ಎಲ್ಲ ತಿಳಿಲಿಕ್ಕೆ ಆರಂಭಿಸ್ತದೆ. ಆವಾಗ ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವುದು. ಅಂದ್ರೆ ನಮ್ಮ ಜೀವಿತಕ್ಕೆ ಏನೆಲ್ಲ ಬೇಕೋ ಅದು ಹಾಗೆಯೇ ತನ್ನಷ್ಟಕ್ಕೆ ಆತನ ಕೃಪೆಯಿಂದ ನಮಗೆ ದೊರಕಲಿಕ್ಕೆ ಆರಂಭಿಸ್ತದೆ. ನೋಡಿ, ಸಮಯ ಇಲ್ಲ. ನಾವು ಲೋಕಕ್ಕಾಗಿ ದುಡಿತಾ ಇದ್ದೇವೆ. ಆಳುಗಳು ಕಡಿಮೆ ಇದ್ದಾವೆ. ಸುವಾರ್ತೆ ಸಾರಲ್ಪಡ್ತಾ ಇಲ್ಲ ಜಾಸ್ತಿ. ಸ್ವಲ್ಪನೇ ಜನ ಕೆಲಸ ಮಾಡ್ತಾ ಇದ್ದಾರೆ ಸುವಾರ್ತೆ. ಆಳು ಬೇಕು. ಕರ್ತನ ರಾಜ್ಯದಲ್ಲಿ ದುಡಿದಾದ್ರೆ ಆತನು ಸಂಬಳ ಕೊಡದೇ ಇರ್ತಾನ? ಕೊಡ್ತಾನೆ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ದುಡಿಯುವುದಂದ್ರೆ ಹೇಗೆ? Praise the ಒಂದು Lord. ಆತ್ಮಕ್ಕೆ ಒಂದು ಆತ್ಮಕ್ಕೆ ಸುವಾರ್ತೆಯನ್ನು ಕೊಟ್ಟು ಯೇಸುವಿನಲ್ಲಿ ತರುವುದಾದರೆ ಅದೆಷ್ಟೋ ಶ್ರೇಷ್ಠವಾದಂತ ನಮ್ಮ ಆಮದು ಆಗಿದೆ.
ಅದಕ್ಕೆ ಸಂಬಳ ಖಂಡಿತವಾಗಿ ಇಟ್ಟಿದ್ದಾರೆ. ಆಮೆನ್. ನಾವು ಸಾವಿರಾರು ವರ್ಷಗಳು ಅನೇಕ ವರ್ಷಗಳು ದುಡಿದು ಎಷ್ಟಂತ ನಾವು ಮಾಡ್ಬೋದು. ಅದೇ ಕರ್ತನ ರಾಜ್ಯಕ್ಕಾಗಿ ದುಡಿಯುವಾಗ, ಆತನ ನೀತಿಗಾಗಿ ದುಡಿಯುವಾಗ ಆತನ ಪ್ರತಿಫಲ ಕೊಟ್ಟೇ ಕೊಡ್ತಾನೆ. ಅದಕ್ಕಾಗಿ 34ನೇ ವಾಕ್ಯ ಹೇಳ್ತದೆ, ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ, ನಾಳಿನ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುವುದು, ಆವತ್ತಿನ ಕಾಟ ಆವತ್ತಿಗೆ ಸಾಕು. ಪ್ರೈಸ್ ದಿ ಲಾರ್ಡ್. ಚಿಂತೆಯನ್ನು ದೂರ ಮಾಡ್ಲಿಕ್ಕೋಸ್ಕರ ಇವತ್ತಿಂದ ನಾವು ಫೈಟ್ ಮಾಡೋಣ, ಯುದ್ಧ ಮಾಡೋಣ, ಪರಿಸ್ಥಿತಿಗಳನ್ನು ಯುದ್ಧ ಮಾಡಿ ಜಯಿಸುವರಾಗೋಣ. ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ನಾವು ಜಯಶಾಲಿಗಳಾಗಿ ನಾವು ಮುಂದೆ ಸರಿಯೋರಾಗೋಣ. ಹಲ್ಲೆಲೂಯಾ. ನಾನು ಇಲ್ಲಿ ನಿಲ್ಲಿಸ್ತೇನೆ. ಅನೇಕ ವಾಕ್ಯಗಳಿದ್ದಾವೆ, ನಾವು ಮುಂದಿನ ಕ್ಲಾಸ್ಗಳಲ್ಲೆಲ್ಲ ನೋಡ್ತಾ ಹೋಗೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೆನ್, ಆಮೆನ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವೆಲ್ಲ ವಾಕ್ಯಗಳು ನಮಗೆ ಆಶೀರ್ವಾದವನ್ನು ತಂದುಕೊಳ್ಳಲಿ. ಪ್ರೈಸ್ ದಿ ಲಾರ್ಡ್. ಇನ್ನೊಂದು ವಿಷಯವನ್ನು ಒಂದು 5 ನಿಮಿಷ ಮಾತನಾಡಿ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. 1 ನಿಮಿಷ ಬ್ರದರ್, ಹೇಳಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಹೇಳಿ ಬ್ರದರ್. ಏನೋ ವಾಯ್ಸ್ ಬ್ರೇಕ್ ಆದಂಗೆ ಅಂದ್ರೆ ಸೌಂಡ್ ಬರ್ತದೆ ಬ್ರದರ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವಾಗ ಚೆಕ್ ಮಾಡಿ. ಈಗ ಸರಿ ಇದೆ. ಕ್ಲಿಯರ್ ಉಂಟಾ? ಕ್ಲಿಯರ್? ಹೌದು. ಓಕೆ. ಏನಪ್ಪಾ ಅಂತ ಹೇಳಿದ್ರೆ, ಇದು ಡಿಸೆಂಬರ್ ಮಾಸ, ಹೌದಾ? ಎಲ್ಲರಿಗೂ ಗೊತ್ತಿರುವ ಹಾಗೆ ಈ ವಾರದಲ್ಲಿ 25ನೇ ತಾರೀಕನ್ನು ಅನೇಕರು ಆಚರಿಸುವಂತ ದಿನವಾಗಿದೆ. ಆದರೆ ನಮ್ಮಲ್ಲಿ ಅನೇಕರು ಇತರ ಸತ್ಯವನ್ನು ತಿಳಿದುಕೊಂಡವರಾಗಿದ್ದಾರೆ. ಅದು ಸಾಧ್ಯವಾದರೆ ಮುಂದಿನ ದಿನಗಳಲ್ಲಿ ಕಲಿಸ್ಲಿಕ್ಕೆ ಇಷ್ಟಪಡ್ತೀನಿ. ನಮ್ಮಲ್ಲಿ ಕೆಲವರು ಹೊಸೊಬ್ಬರಿದ್ದಾರೆ. 25ನೇ ತಾರೀಕು ಎಲ್ಲರೂ ಯೇಸು ಕ್ರಿಸ್ತನು ಹುಟ್ಟಿದಂತ ದಿನ ಎಂದು ನಂಬಿಕೊಂಡು ಅನೇಕರು ಕ್ರಿಸ್ಮಸ್ ಅನ್ನು ಆಘೋಷಿಸ್ತಾರೆ. ಆಘೋಷಿಸುವವರು ಆಘೋಷವನ್ನು ಮಾಡಲಿ, ಸೆಲೆಬ್ರೇಷನ್ ಮಾಡಲಿ. ಆದರೆ ಸತ್ಯವನ್ನು ತಿಳಿದುಕೊಂಡಿರುವುದು ವಾಕ್ಯದ ಪ್ರಕಾರ ನಡೆದುಕೊಂಡು ಆತನಿಗೆ ಮಹಿಮೆ ಆಗುವ ಪ್ರಕಾರ ನಾವು ನಡೆದುಕೊಳ್ತಾ ಇರೋಣ. ಹಲ್ಲೆಲೂಯಾ. ಒಂದು ಸತ್ಯ ನಮಗೆ ಗೊತ್ತಿದೆ, ವಾಕ್ಯದ ಪ್ರಕಾರ 25ನೇ ತಾರೀಕು ಯೇಸು ಸ್ವಾಮಿ ಹುಟ್ಟಿದ ದಿನ ಅಲ್ಲವೇ ಅಲ್ಲ. ಆಮೇಲೆ ಇದು ಸೂರ್ಯ ದೇವತೆಯ ದಿನವಾಗಿದೆ. ಸೂರ್ಯನನ್ನು ಆರಾಧಿಸಿದಂತ ರೋಮನ್ ಹಾರೆಸ್ ದೇವತೆಯನ್ನು ಆರಾಧಿಸ್ತಾ ಇದ್ರು. ಕ್ರಿಸ್ತಿಯ ಧರ್ಮವು ರೋಮನ್ ನಲ್ಲಿ ಅಳವಡಿಸಿದಾಗ ಕ್ರಿಸ್ತಶಕ 313ನೇ ಇಸ್ವಿಯಲ್ಲಿ ಕಾನ್ಸ್ಟಂಟಿನೋಪಲ್ನು ಇಡೀ ಅವರ ಜಾತಿಯನ್ನು, ಅನ್ಯ ಜಾತಿಗಳನ್ನು ಕ್ರಿಸ್ತಿಯನನ್ನಾಗಿ ಮಾರ್ಪಡಿಸಿದಾಗ ಅವರು ಆಚರಿಸಿಕೊಂಡು ಬರ್ತಾ ಇದ್ದಂಥ ಎಲ್ಲ ಸಂಪ್ರದಾಯಗಳನ್ನು, ವಿಗ್ರಹಾರಾಧನೆಗಳನ್ನು, ಎಲ್ಲ ವಿಷಯಗಳನ್ನು ಕ್ರಿಸ್ತಿಯ ಧರ್ಮಕ್ಕೆ ಮಾರ್ಪಡಿಸಿದನು. ಹಾಗಾಗಿ ಅಲ್ಲಿ ಅವರು ಏನು ಆಚರಣೆ ಮಾಡ್ತಿದ್ದಾರೋ ಅವರು ಕೇವಲ ಕ್ರಿಸ್ತಿಯ ನಾಮವನ್ನು ಹಾಕ್ತಾ ಹೋದ್ರು, ಕ್ರಿಸ್ತ ವಾಕ್ಯಗಳನ್ನು ಹಾಕ್ತಾ ಹೋದ್ರು, ಆದರೆ ನಿಜವಾದ ವಾಕ್ಯಗಳನ್ನು ಮರೆ ಮಾಡ್ತಾ ಹೋದ್ರು. ಈ ರೀತಿಯಾಗಿ 2000 ವರ್ಷಗಳು ಕಳೀತಾ ಬಂತು. ಇವತ್ತಿಗೆ ಯಾರಿಗೂ ಅದು ಅರ್ಥ ಆಗಲ್ಲ ಅಷ್ಟು ಸುಲಭವಾಗಿ ಹೇಳಿದ್ರೆ. ಹಾಗಾಗಿ 25ನೇ ತಾರೀಕಿಗೆ ಯಾವುದೇ ಮಹಿಮೆ ನಾವು ಕೊಡದೆ ಯೇಸು ಕ್ರಿಸ್ತರಿಗೆ ಮಾತ್ರ ಮಹಿಮೆಯನ್ನು ಕೊಡುವರಾಗೋಣ. ಯಾವ ಸಂಪ್ರದಾಯಕ್ಕೆ ಮಹಿಮೆಯನ್ನು ಕೊಡದೆ, ಯೇಸು ನಮಗೋಸ್ಕರ ಹುಟ್ಟಿದ್ದು ಸತ್ಯ, ಆತನು ಬೆತ್ಲೆಹೇಮಲ್ಲಿಯೇ ಹುಟ್ಟಿದ್ದು ಸತ್ಯ, ಮರಿಯಳ ಹೊಟ್ಟೆಯಲ್ಲಿಯೇ ಹುಟ್ಟಿದ್ದು ಸತ್ಯ, ಲೋಕರಕ್ಷಕನಾಗಿ ಭೂಮಿಗೆ ಬಂದದ್ದು ಸತ್ಯ, ಆತನು ದೊಡ್ಡ ವಯಸ್ಸು ಪೂರ್ಣವಾದಾಗ ಶಿಲುಬೆ ಮೇಲೆ ಮರಣ ಹೊಂದಿ 3ನೇ ದಿನ ಎದ್ದು ಬಂದು ಸಕಲ ನಂಬುವವರಿಗೆಲ್ಲರಿಗೆ ಪಾಪ ಕ್ಷಮೆಯನ್ನು ಕೊಡುವನಾಗಿದ್ದಾನೆ. ಮತ್ತು ಆತನು 3ನೇ ದಿನ ಎದ್ದು ಬಂದು ಪುನರುತ್ಥಾನರಾಗಿ ಪರಲೋಕಕ್ಕೆ ಏರಿ ಹೋಗಿದ್ದಾರೆ, ಈಗ ಪುನಃ ಬರುವರಾಗಿದ್ದಾರೆ. ಹಾಗಾದ್ರೆ ನಾವು ಏನು ಸೆಲೆಬ್ರೇಟ್ ಮಾಡಬೇಕು ಅಂತ ವಾಕ್ಯದಲ್ಲಿ ಆತನು ಸ್ಪಷ್ಟಪಡಿಸಿದ್ದಾರೆ. ಏನು ಸೆಲೆಬ್ರೇಟ್ ಮಾಡ್ಬೇಕಂತೆ? ತನ್ನ ರೊಟ್ಟಿಯನ್ನು ಆ ದಿವಸ ಏನ್ ಮಾಡಿದ, ಎತ್ತಿಕೊಂಡು ತನ್ನ ಶಿಷ್ಯರಿಗೆ ಮುರಿದು ಕೊಟ್ಟು, ಪಾನಪಾತ್ರೆಯನ್ನು ಎತ್ತುಕೊಂಡು ತನ್ನ ಶಿಷ್ಯರಿಗೆ ಕುಡಿಯಲು ಕೊಟ್ಟು, ಇದು ನನ್ನ ಶರೀರ ಮತ್ತು ರಕ್ತ ಅಂತ ಹೇಳಿ, ನಾನು ಬರುವವರೆಗೂ ನೀವು ಇದನ್ನು ನನ್ನ ನೆನಪಿಗೋಸ್ಕರ ಆಚರಿಸಬೇಕು ಅಂತ ಹೇಳಿದ್ದಾರೆ. ಈ ಒಂದು ಆಚರಣೆಯನ್ನು ಬಿಟ್ಟು ಕ್ರಿಸ್ತಿಯ ಧರ್ಮದಲ್ಲಿ ಬೇರೆ ಯಾವ ಆಚರಣೆ ಮಾಡ್ಲಿಕ್ಕೆ ಯೇಸು ಸ್ವಾಮಿ ನಮಗೆ ಒಂದೇ ಒಂದು ಕಲ್ಪನೆ, ಒಂದೇ ಒಂದು ಆಜ್ಞೆಯನ್ನು ನಮಗೆ ಕೊಡಲಿಲ್ಲ. ಸೆಲೆಬ್ರೇಷನ್ ಬಗ್ಗೆ ಹೇಳ್ತಾ ಇದ್ದೀನಿ, ಫೆಸ್ಟಿವಲ್ ಬಗ್ಗೆ ಹೇಳ್ತಾ ಇದ್ದೀನಿ. ಹಾಗಾದ್ರೆ ಪೌಲನು ಸಹ ಒಂದು ಕಡೆ ಹೇಳ್ತಾರೆ, ಕೊಲೊಸ್ಸೆ 2:16 ಹೇಳ್ತಾರೆ, ಹಬ್ಬಗಳ ವಿಷಯವಾಗಿ ಯಾರು ನಿಮ್ಮನ್ನು ನ್ಯಾಯ ತೀರ್ಪು ಮಾಡದೇ ಇರಲಿ ಅಂತ. ಹಾಗಾಗಿ ನಮಗಿರುವಂತ ಒಂದೇ ಒಂದು ಹಬ್ಬ ಯೇಸು ಕ್ರಿಸ್ತನ ಮರಣ ಮತ್ತು ಪುನರುತ್ಥಾನ, ಆತನ ಶರೀರ ಮತ್ತು ರಕ್ತವನ್ನು ನೆನೆಸಿಕೊಳ್ಳುವುದೇ ಆಗಿದೆ. ಹಲ್ಲೆಲೂಯಾ.
ಕ್ರಿಸ್ತನು ಹುಟ್ಟದ್ದು ಸತ್ಯ, ಆತನು ಮರಣ ಹೊಂದಿದ್ದು ಸತ್ಯ, ಆತನು ಪುನರುತ್ಥಾನ ಹೊಂದಿದ್ದು ಸತ್ಯ, ಆತನು ಪುನಃ ಬರುವನಾಗಿದ್ದಾನೆ, ಅದು ಸತ್ಯ. ಆದರೆ ಸಂಪ್ರದಾಯಗಳು ಲೋಕ ಹುಟ್ಟಿಸಿ ಹಾಕಿದ್ದು ಮತ್ತು ಸೈತಾನನ್ನು ತಂದು ಕ್ರಿಸ್ತಿಯ ಮಂಡಲದಲ್ಲಿ ಹಾಕಿಬಿಟ್ಟದ್ದು. ಹಾಗಾಗಿ ನಾವು ಸತ್ಯದಿಂದಲೂ ಆತ್ಮದಿಂದಲೂ ಮಾತ್ರ ಆತನನ್ನು ಆರಾಧನೆ ಮತ್ತು ಪ್ರಾರ್ಥಿಸುವರಾಗಬೇಕು. ಈ ವಾಕ್ಯವನ್ನು ಮರೆಬೇಡಿ. ಆತನನ್ನು ಆರಾಧಿಸುವವರು ಆತನ ಸತ್ಯವೆಂಬ ವಾಕ್ಯದಿಂದಲೂ ಆತ್ಮವೆಂಬ ಪರಿಶುದ್ಧಾತ್ಮನ ನಡೆಸುವಿಕೆಯಿಂದಲೂ ಆತನನ್ನು ಆರಾಧಿಸಬೇಕು. ಆಮೇನ್, ಆಮೇನ್. ಇಲ್ಲ ಅಂದ್ರೆ ಆಮೆನ್, ಆಮೆನ್. ನ್ಯಾಯ ತೀರ್ಪಿನ ದಿನದಲ್ಲಿ ಆತನ ವಾಕ್ಯಗಳೇ ಮುಂದೆ ಬಂದು ನಮಗೆ ಪ್ರಶ್ನೆ ಮಾಡುವುದು. ನನ್ನ ವಾಕ್ಯ ಏನು ಹೇಳಿದ್ದು ಮತ್ತು ನಾವು ಮಾಡಿದ್ದು ಏನು? Praise the Lord. ತುಂಬಾ ಡೆಕೋರೇಷನ್ ಕಾರ್ಯಕ್ರಮದಲ್ಲಿ ಅನೇಕರು ವ್ಯಸ್ತವಾಗಿದ್ದಾರೆ. ಮಾಡುವವರು ಮಾಡ್ತಾ ಇರಲಿ, ಏನು ಬೇಜಾರಿಲ್ಲ. ಆದ್ರೆ ಸತ್ಯ ತಿಳಿದುಕೊಳ್ಳುವವರು ಸತ್ಯದಲ್ಲಿಯೇ ಇನ್ನು ಹೆಚ್ಚೆಚ್ಚಾಗಿ ನೀತಿವಂತರಾಗ್ತಾ ಹೋಗ್ಲಿ ಅಂತ ವಾಕ್ಯ ಹೇಳ್ತದೆ. ವಾಕ್ಯ ಏನು ಹೇಳ್ತದೆ? ನೀತಿವಂತರು ಇನ್ನಷ್ಟು ನೀತಿವಂತರಾಗಲಿ ಮತ್ತು ಪಾಪಿಗಳು ಇನ್ನಷ್ಟು ಪಾಪ ಮಾಡ್ತಾ ಹೋಗ್ಲಿ ಅಂತ ಯೇಸು ಸ್ವಾಮಿಯ ಸ್ವತಃ ಹೇಳಿದ್ದಾರೆ. ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯದಲ್ಲಿ ಕೊನೆಯ ಭಾಗದಲ್ಲಿ ಹೇಳಿದ್ದಾರೆ. ನೀತಿವಂತನು ಇನ್ನಷ್ಟು ನೀತಿವಂತನಾಗ್ತಾ ಹೋಗ್ಲಿ ಮತ್ತು ಪಾಪಿಯು ಅಂದ್ರೆ ಭ್ರಷ್ಟರು, ಅಧರ್ಮಿಗಳು ಇನ್ನಷ್ಟು ಅಧರ್ಮಗಳನ್ನು ಮಾಡಲಿ ಎಂದು ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಹಾಗಾದ್ರೆ ಸತ್ಯವನ್ನು ಅರಿತಿರುವಂತ ನಾವು ಸತ್ಯವಾಕ್ಯಕ್ಕೆ ಅನುಗುಣವಾಗಿ ನಡೆಯುತ್ತಾ ಆತನ ಚಿತ್ತವನ್ನು ನೆರವೇರಿಸ್ತಾ ಇರೋಣ. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಬನ್ನಿ ಪ್ರಾರ್ಥನೆ ಮಾಡುವ. ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಷ್ಟೊತ್ತು ಕಾಲ ನಿನ್ನ ವಾಕ್ಯದಿಂದಲೂ ನಮ್ಮನ್ನು ನಡೆಸಿದ್ಯಾ. ವಾಕ್ಯವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಶಕ್ತಿ, ಕೃಪೆ ಕೊಟ್ಟಿದ್ಯಾ. ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ತಂದೆ, ಕೇಳಿದಂಥ ವಾಕ್ಯ ನಮ್ಮ ಬಾಯಿಂದ, ನಮ್ಮ ಹೃದಯದಿಂದ ಎಲ್ಲಿಗೂ ಹೊರಗೆ ಹೋಗದಂತೆ, ಸೈತಾನನ್ನು ಕದ್ದುಕೊಳ್ಳದಂತೆ ಅದನ್ನು ನೀನು ಭದ್ರಗೊಳಿಸು. ನಮ್ಮ ನೆನಪಿನಲ್ಲಿ ಇರುವಂತೆ ಮಾಡು. ಅದನ್ನು ಪದೇ ಪದೇ ಧ್ಯಾನಿಸುವಂತೆ ನನಗೆ ಸಹಾಯ ಮಾಡುತ್ತೇನೆ. ಸ್ವಾಮಿ, ಮುಂದಿರುವ ದಿನಗಳಲ್ಲಿ ಈ ವಾಕ್ಯವನ್ನು ಕೇಳಿದಂಥ ಎಲ್ಲ ಹಿರಿಯರು, ಸಹೋದರರು, ಸಹೋದರಿಯರು ಇವರೆಲ್ಲರ ಜೀವಿತದಲ್ಲಿ 100ರಷ್ಟು, 60ರಷ್ಟು, 30ರಷ್ಟು ಫಲವನ್ನು ಕೊಡುವಂತೆ ನೀನು ಆಶೀರ್ವದಿಸು ಕರ್ತನೆ. ನಿನ್ನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಎಲ್ಲರೂ ಆಶೀರ್ವದಿಸಲ್ಪಡಲಿ. ಎಲ್ಲರೂ ಸೈತಾನದ ಕೃತ್ಯಗಳಿಂದ ಬಿಡುಗಡೆ ಆಗಲಿ. ಎಲ್ಲರಿಗೂ ಆರೋಗ್ಯ ಸಿಗಲಿ. ಆರ್ಥಿಕವಾಗಿ ಆಶೀರ್ವದಿಸಲ್ಪಡಲಿ. ಭೌತಿಕವಾಗಿ ಆಶೀರ್ವದಿಸಲ್ಪಡಲಿ ಕರ್ತನೆ. ಮನಸ್ಸಿಗೆ ಸಮಾಧಾನ ಸಿಗಲಿ ಕರ್ತನೆ. ನಿನ್ನ ನಾಮದ ಮಹತ್ವಕ್ಕಾಗಿ ಕರ್ತನೆ ಪ್ರಾರ್ಥಿಸ್ತಾ ಇದ್ದೇವೆ. ಬಂಧನಗಳು ಬಿಚ್ಚಲ್ಪಡಲಿ. ರೋಗಗಳು ಸೌಖ್ಯವಾಗಲಿ ಕರ್ತನೆ. ಹೌದು ಸ್ವಾಮಿ, ಆತ್ಮಿಕವಾಗಿಯೂ ಭೌತಿಕವಾಗಿಯೂ ಎಲ್ಲ ಕ್ಷೇತ್ರದಲ್ಲಿ ಅವರು ಸುಕ್ಷೇಮವಾಗಿ ಇರಲಿ ಎಂದು ಹಾರೈಸುತ್ತೇನೆ ಕರ್ತನೆ. ನಿನ್ನ ಚಿತ್ತವನ್ನು ನಮ್ಮೆಲ್ಲರ ಜೀವಿತದಲ್ಲಿ ಪೂರ್ಣಗೊಳಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್. ಆಮೆನ್. ಆಮೇನ್. ಆಮೆನ್. ಸ್ತೋತ್ರ ಅಪ್ಪ ತಂದೆ, ಸ್ತೋತ್ರ ರಾಜನೇ. ಅಪ್ಪ, ಇಷ್ಟೊತ್ತು ನಿಮ್ಮ ಸತ್ಯವಾಕ್ಯಗಳನ್ನು ಕೇಳಿ ಅದರಂತೆ ನಡೀಲಿಕ್ಕೆ ನಮಗೆ ಬಲ ಕೊಡು ಅಂತ ನಾವು ಪ್ರಾರ್ಥಿಸ್ತೇವಪ್ಪ. ಅದೇ ತರ ನಿಮ್ಮ ವಾಕ್ಯದಲ್ಲಿ ಬರ್ದಿದೆ ಅಪ್ಪ, ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡಿ ಅಂತ. ತಂದೆ, ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತೀವಪ್ಪ.